ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಪರಿಶುದ್ಧ ಆನ್ಲೈನ್ ಆರಾಧನೆಯಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ಬನ್ನಿರಿ, ಯೆಹೋವನಿಗೆ ಉತ್ಸಾಹದಲ್ಲಿ ಒಯ್ಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ಪವಿತ್ರ ತಂದೆಯಾದ ದೇವರೇ, ಕಳೆದ ರಾತ್ರಿಯ ದೇವರೇ, ನಮಗೆ ಒಳ್ಳೆಯ ಪಾಲಿಸಿಕೊಟ್ಟೆಲ್ಲ ಕೇಳಿ ತಪ್ಪಿಸಿ ಪರಿಶುದ್ಧವಾದ ದಿವಸ ನಿನ್ನ ಮಹಾಕೃಪೆಯಿಂದ ನಾವು ಅನುಗ್ರಹಿಸಿಕೊಟ್ಟು ಈ ಪರಿಶುದ್ಧ ಆರಾಧನೆಯಲ್ಲಿ ನಿನ್ನ ಆರಿಸುವಂಥ ಕೃಪೆ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮ್ಮ ಪೂಜಾ ಕೋಟಿ ಕೋಟಿ ಸ್ತೋತ್ರ. ಯಾವ ತಂದೆ ಮಗ ಪರಿಶುದ್ಧ ಆತ್ಮಸದಲ್ಲಿ ಆರಂಭ ಮಾಡಿಕೊಳ್ಳುತ್ತೇವೆ. ಮಹಿಮೆ ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡ ಹೊಂದಿಕೊಳ್ಳುತ್ತೇವೆ ತಂದೆ, ಆಮೇನ್. ಎಲ್ಲರೂ ಸೇರಿಕೊಂಡು ಸಭಾ ಸಂಗೀತಗಳಲ್ಲಿ 51ನೇ ಸಂಗೀತ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯೇಸು ಸ್ವಾಮಿ, ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ.
ಅಪೋಸ್ಟಲ್ಸ್ ಕ್ರೀಡ್ ಪ್ರೇಷಿತರ ಬೋಧನೆಯನ್ನು ಒಟ್ಟಾಗಿ ಹರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನೆಂಬವರ ಕಾಲದಲ್ಲಿ ಶ್ರಮೆಪಟ್ಟು ಕ್ರೂಜಿತನಾಗಿ ಸತ್ತು ಉಣಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೆನ್. ಈಗ ಪ್ರಾರ್ಥನೆಯ ಸಮಯ. ದೇವರು ಕಳೆದ ವಾರದೆಲ್ಲ ದಿವಸ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಮಹೋಪಗಳನ್ನು ಸ್ಮರಿಸಿಕೊಂಡು ದೇವರಿಗೆ ನಾವು ಪ್ರಾರ್ಥನೆ ಮೂಲಕ ಕೃತಜ್ಞತೆ ಸಲ್ಲಿಸೋಣ, ದೇವರನ್ನು ಆರಾಧಿಸೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ಪವಿತ್ರ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಆರಾಧಿಸ್ತೇವೆ, ಸ್ತುತಿಸ್ತೇವೆ, ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇವಾದಿ ದೇವನೇ, ರಾಜಾದಿ ರಾಜನೇ, ಪ್ರಭುಗಳಿಗೆ ಪ್ರಭುವೇ, ಅರಸರಿಗೆ ಅರಸನೇ, ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ಅಧಿಪತ್ಯ ನಿನಗೆ ಮಾತ್ರ ಸಲ್ಲಲಿ. ದೇವರೇ, ಕಳೆದ ರಾತ್ರಿಯೆಲ್ಲ ನಮಗೆ ಸುಖಕರ ನಿದ್ರೆಯನ್ನು ದಯಪಾಲಿಸಿಕೊಟ್ಟು ಎಲ್ಲ ಕೇಳಿನಿಂದ ತಪ್ಪಿಸಿ ನಾವು ಸಬ್ಬತ್ ದಿವಸ ಪರಿಶುದ್ಧವಾದ ದಿವಸವನ್ನು ನೋಡಲಿಕ್ಕೆ ಯಾವ ಯೋಗ್ಯತೆ ಅರ್ಹತೆ ನಮಗೆ ಇಲ್ಲದಿದ್ದರೂ ಕೂಡ ನೀವು ಇನ್ನೊಂದು ಸಾರಿನ ಮಹಾಕೃಪೆ ಕರುಣೆ ದಯೆಯಿಂದ ಈ ಪರಿಶುದ್ಧವಾದ ದಿವಸ, ಈ ಸಬ್ಬತ್ ದಿವಸವನ್ನು ನಾವು ಕಾಣುವಂತೆ ನಮಗೆ ಹೊಸ ಜೀವ, ಪ್ರಾಣ, ಆತ್ಮ, ಉಸಿರು ನಮ್ಮಲ್ಲಿ ತುಂಬಿಸಿ ಹೊಸ ಆಕಾಶ ಭೂಮಿ ಸೃಷ್ಟಿಯನ್ನು ನೋಡುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನಗೆ ಸ್ತುತಿ ಸಲ್ಲಿಸುವಂಥ ಮಹಾಕೃಪೆ ಭಾಗ್ಯ ಅಲ್ಪರು ಅಯೋಗ್ಯರಂತ ನಮಗೆ ನೀವು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಪೂಜ್ಯ ಪಾದಕ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಕಳೆದ ರಾತ್ರಿ ನಮ್ಮ ಹಾಗೆ ಅನೇಕ ಜನರು ಸ್ವಾಮಿ ನಮ್ಮ ಹಾಗೆ ಮಲಗಿರಬಹುದು, ಆದರೆ ಅನೇಕ ಜನರು ಈ ಪರಿಶುದ್ಧವಾದ ದಿವಸವನ್ನು ಕಾಣದೆ ಹಾಸಿಗೆಯಲ್ಲಿ ಏಳಲಿಕ್ಕಾಗದೆ ಮಲಗಿರಬಹುದು. ಅನೇಕರು ಪ್ರಯಾಣ ಮೇಲೆ ಅಪಘಾತಕ್ಕೀಡಾಗಿರಬಹುದು. ನಾವು ಅವರಿಗಿಂತ ಒಳ್ಳೆಯವರು, ನೀತಿವಂತರಲ್ಲದಿದ್ದರೂ ಕೂಡ ದೇವರೇ, ನೀನು ನಮ್ಮನ್ನು ಎಲ್ಲ ಕೇಳಿಂದ ತಪ್ಪಿಸಿ ಈ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂಥ ಕೃಪೆ ಭಾಗ್ಯ ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಂತರದ ಸ್ತುತಿ ಸಲ್ಲಿಸ್ತೇವೆ. ದೇವರೇ, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ನಿನಗೆ ಸಮಾನನಾದ ನಾಮ ಬೇರೊಂದು ನಾಮಿಲ್ಲ. ದೇವರೇ, ಎಲ್ಲ ನಾಮದಲ್ಲಿ ಮೇಲಾದ ನಾಮ ನಿನ್ನ ನಾಮ ಕರ್ತನೆ. ಸರ್ವನಾಮಗಳು ನಿನ್ನ ನಾಮಕ್ಕೆ ಅಡ್ಡ ಬಿದ್ದು ಸ್ತೋತ್ರ ಮಾಡಲಿ ಕರ್ತನೆ. ಸರ್ವೋನ್ನತನೇ ನೀನು, ಮಹೋನ್ನತ ನೀನು ಸ್ವಾಮಿ. ಮಹಿಮಾ ಪ್ರಭಾವವನ್ನು ಹೊಂದುವುದಕ್ಕೆ ನೀನು ಮಾತ್ರ ಯೋಗ್ಯನಾಗಿದ್ದೆ ಕರ್ತನೆ. ಯಾಕಂದರೆ ನೀನು ನಮ್ಮ ಸೃಷ್ಟಿಕರ್ತನು, ನಮ್ಮ ಪರಿಪಾಲಕನು, ನಮ್ಮ ಯಜಮಾನನು, ನಮ್ಮ ರಕ್ಷಕನು, ನಮ್ಮ ತಂದೆಯು. ನಮ್ಮನ್ನು ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ನಮಗೆ ಬೇಕಾದ ಆಶೀರ್ವಾದವನ್ನು ಅನುಗ್ರಹಿಸಿ ನಮ್ಮನ್ನೆಲ್ಲ ಕೇಡಿನಿಂದ, ರೋಗದಿಂದ ತಪ್ಪಿಸಿ ಕಾಪಾಡುವಂಥ ದೇವರು ಕರ್ತನೆ. ಕರ್ತನಿಗೆ ಸ್ತೋತ್ರ, ಹಾಲೆಲೂಯ. ಕರ್ತನಿಗೆ ಸ್ತೋತ್ರ. ಭೂತಬಾಧರಿಗೂ ನಾನಾ ರೋಗಿಗಳಿಗೂ ಸ್ವಸ್ಥ ಮಾಡುವಂಥ ನಾಮ ನಿನ್ನ ನಾಮ ತಂದೆ. ರಕ್ಷಕನೇ, ನಾವು ಪಾಪಿಗಳು, ನಾವು ಕೆಟ್ಟು ಹೋದವರು ತಂದೆ. ನಾವು ಯಾವ ಕೆಲಸಕ್ಕೆ ನಾವು ಬಾರದವರು ನಾವು ಆಗಿದ್ದರೂ ಕೂಡ ಕರ್ತನೆ, ನಾವು ದಾರಿ ತಪ್ಪಿದ ಕುರಿಯಂತೆ ನಿನಗೆ ವಿರುದ್ಧವಾಗಿ ನಿನ್ನ ಆಜ್ಞೆಗೆ ನಾವು ಅವಿಧೇಯರಾಗಿ ನಾವು ಜೀವಿಸಿದಾಗಲೂ
ನಿನಗೆ ವಿರುದ್ಧವಾಗಿ ನಾವು ತಂದೆ ದಾರಿಯಲ್ಲಿ ನಾವು ನಡೆದಾಗಲೂ ಕೂಡ ನೀನು ನಮ್ಮನ್ನು ಕೈ ಬಿಡಲಿಲ್ಲ, ತೊರೆಯಲಿಲ್ಲ. ಯಾವ ರೀತಿ ತಪ್ಪಿ ಹೋದ ಕುರಿಯನ್ನು ಆ ಕುರುಬನು ಹುಡುಕಿಕೊಂಡು ಅದನ್ನು ಹುಡುಕಿದ ಮೇಲೆ ಆತನು ಸಂತೋಷ ಪಡುವ ಹಾಗೆ ನೀವು ಕೂಡ ಯೇಸು ಸ್ವಾಮಿ, ನಾವು ನಿನಗೆ ವಿರುದ್ಧವಾಗಿ ನಾವು ತಪ್ಪು ದಾರಿಯಲ್ಲಿ ನಾವು ಜೀವಿಸುತ್ತಿರುವಾಗಲೂ ಕೂಡ ನೀವು ಪರಲೋಕದ ಸಿಂಹಾಸನ ತ್ಯಜಿಸಿ, ಮಹಿಮೆಯನ್ನು ತ್ಯಜಿಸಿ ಈ ಭೂಲೋಕಕ್ಕೆ ಬಂದು ನಮ್ಮನ್ನು ಹುಡುಕಿ, ನಮ್ಮನ್ನು ಪಾಪದಿಂದ ಶಾಪದಿಂದಲೂ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮಗೋಸ್ಕರ ನೀವು ಆ ಕಲ್ವರಿ ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು ನೀವು ಹೊತ್ತುಕೊಂಡು ನಾವು ಪ್ರಾಣ ಕೊಡಬೇಕಾದ ಸ್ಥಳದಲ್ಲಿ ನೀವು ನಮಗೋಸ್ಕರ ನಿಮ್ಮ ಪ್ರಾಣವನ್ನು ತ್ಯಾಗ ಮಾಡಿ, ನಿನ್ನ ರಕ್ತವನ್ನು ಸುರಿಸಿ ನೀವು ನಮಗೋಸ್ಕರ ಕರ್ತನೆ ಯಜ್ಞದ ಕುರಿಯಾಗಿ ನೀವು ಯಜ್ಞ ಮಾಡಲ್ಪಟ್ಟಿದ್ದೀರಿ. ನೀವು ಆ ಕಲ್ವರಿ ಶಿಲುಬೆ ಮೇಲೆ ತೋರಿಸಿದ ಆ ಮಹಾ ಪ್ರೀತಿ, ಆ ತ್ಯಾಗಕ್ಕೆ ನಾವು ಏನು ಕೊಡಲು ಸಾಧ್ಯವಿಲ್ಲ ಕರ್ತನೆ. ತಂದೆ, ನಮ್ಮ ಬೆಳ್ಳಿ ಬಂಗಾರ, ನಮ್ಮ ಸಂಪತ್ತು, ನಮ್ಮ ಧನ ಎಲ್ಲವನ್ನೂ ಕೂಡ ನಾವು ನಿನಗೆ ಸಲ್ಲಿಸಿದ್ರು ಕೂಡ ನೀನು ಕಲ್ವರಿ ಶಿಲುಬೆ ಮೇಲೆ ಮಾಡಿದ ತ್ಯಾಗಕ್ಕೆ, ಪ್ರೀತಿಗೆ ಅದು ಸಮವಾಗಲಾರದು. ಆದಾಗ್ಯೂ ದೇವರೇ, ನಾವು ಅನೇಕ ಸಾರಿ ಕರ್ತನೆ ದೇವರೇ ನಿನ್ನ ಉಪಕಾರವನ್ನು ಸ್ಮರಿಸಿಕೊಳ್ಳಲಿಲ್ಲ, ನಿನಗೆ ನಾವು ಕೃತಜ್ಞತೆಯ ಸ್ತುತಿಯನ್ನು ಕೂಡ ಸಲ್ಲಿಸದೆ ನಾವು ಹೋಗಿದ್ದೇವೆ ಕರ್ತನೆ. ನಿನ್ನ ಉಪಕರಣ ಮರೆತು ಬಿಟ್ಟಿದ್ದೇವೆ ಕರ್ತನೆ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ಮನ್ನಿಸು ತಂದೆ ಸ್ವಾಮಿ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು, ಕರುಣಾನಿಧಿ. ನಮ್ಮ ದ್ರೋಹಗಳನ್ನೆಲ್ಲ ಅಳಿಸಿ ಬಿಡು. ಈ ಸೋಪ್ ಗಿಡದ ಬರಲಿಂದ ಚಿಮಿಕಿಸುವಂತೆ ನಮ್ಮನ್ನು ಪರಿಶುದ್ಧಗೊಳಿಸು, ನಮ್ಮನ್ನು ಪಾವನಗೊಳಿಸು ಕರ್ತನೆ. ನೀವು ಆ ಕಲ್ವರಿ ಶಿಲುಬೆ ಮೇಲೆ ಸುರಿಸಿದ ಆ ರಕ್ತದಲ್ಲಿ ದೇವರೇ ನಮ್ಮನ್ನು ಪರಿಶುದ್ಧಗೊಳಿಸು, ನಮ್ಮನ್ನು ಪಾವನಗೊಳಿಸು ತಂದೆ ಸ್ವಾಮಿ. ಯಾಕಂದರೆ ನಿನ್ನ ರಕ್ತವು ಪವಿತ್ರವಾದದ್ದು, ನಿನ್ನ ರಕ್ತವು ಪರಿಶುದ್ಧವಾದದ್ದು ಕರ್ತನೆ. ಮತ್ತು ದೇವರೇ ರಕ್ಷಕನೇ, ಈ ದಿವಸ ನಮ್ಮ ಕೇಂದ್ರ ಸಭೆ ತಂದೆ ಸ್ವಾಮಿ, ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಸಭೆಗೋಸ್ಕರ ತಂದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಸಭೆಯಲ್ಲಿರುವಂತ ಎಲ್ಲಾ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ. ಪ್ರಾಮುಖ್ಯವಾಗಿ ಕರ್ತನೆ, ಸಬ್ಬತ್ತು ಶಾಲೆ, ಯೌನಸ್ಥರ ಕೂಟ, ಮಹಿಳಾ ಕೂಟ ಮತ್ತು ತಂದೆ ಎಲ್ಲಾ ಸಭಾಪಾಲನ ಸಮಿತಿ ತಂದೆ, ಸಭೆಯಲ್ಲಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮಕ್ಕಳ ಜೀವಿತದಲ್ಲಿ ದೇವರೇ ನೀವು ಮಾಡಿರುವಂತ ಎಲ್ಲ ಉಪಕಾರವನ್ನು ಸ್ಮರಿಸಿಕೊಂಡು ನಾವು ಒಂದನ್ನು ಕೂಡ ಮರೆಯದೆ ನಿನಗೆ ಅನಂತ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ಇದುವರೆಗೂ ನೀವು ಮಾಡುವಂತಹ ಆಶೆ ನೆನೆಸಿಕೊಂಡು ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಇದುವರೆಗೆ ನಡೆಸಿದ ವಿಧಾನಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ದೇವರೇ, ಇದುವರೆಗೆ ನಾವು ಬದುಕಿ ಉಳಿದಿರುವುದು ನಿಮ್ಮ ಕೃಪೆಯಿಂದಲೇ ಕರ್ತನೆ. ಇನ್ನು ಮುಂದೆ ನಾವು ಜೀವಿಸುವುದು ನಿನ್ನ ಕೃಪೆಯಿಂದಲೇ ಕರ್ತನೆ. ಮತ್ತು ತಂದೆ ಸ್ವಾಮಿ, ಈ ತಂದೆ ಕರ್ತನೆ, ಈ ಸಭೆಯ ತಂದೆ ಸೇವೆ ಮಾಡುವಂತ ರೆವರೆಂಡ್ ಸನಾತ್ ಸತೀಶ್ ಜಿಲ್ಲಾ ಮೇಲ್ವಿಚಾರ್ ಐನವರನ್ನು ಅಮ್ಮವರ ಮಕ್ಕಳನ್ನು ಕರ್ತನೆ ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ಇಲ್ಲಿವರೆಗೂ ದೇವರೇ ರಕ್ಷಕನ ಅವರ ಸೇವೆಯಲ್ಲಿ ನೀವು ಮಾಡುವಂತಹ ಸಹಾಯಕ್ಕಾಗಿ, ನಿನ್ನ ಆತ್ಮನ ಸಹಾಯಕ್ಕಾಗಿ, ಆತ್ಮನ ಅಭಿಷೇಕಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ ದೇವರೇ. ಮತ್ತು ತಂದೆ ಸಭಾ ಪಾಲಕರಾಗಿ ಕರ್ತನೆ ಸೇವೆ ಮಾಡುವಂತ ನಮ್ಮನ್ನು ಕೂಡ ನೀವು ಇಲ್ಲಿವರೆಗೂ ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ, ನಿನ್ನ ಆತ್ಮನ ಸಹಾಯಕ್ಕಾಗಿ, ಅಭಿಷೇಕಕ್ಕಾಗಿ ಸ್ತೋತ್ರ ಹೇಳುತ್ತೇವೆ ದೇವರೇ. ಮತ್ತು ಕರ್ತನೆ ತಂದೆ, ನಿನ್ನ ಸಹಾಯವಿಲ್ಲದೆ, ನಿನ್ನ ಆತ್ಮನ ಸಹಾಯವಿಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ಮತ್ತು ದೇವರೇ, ನಮ್ಮ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ನೋಡ್ಕೊಂಡು ಹೋದ ಬಿಷಪ್ ಎನ್.ಎಲ್. ಖರ್ಗೆ ಐನವರ ಅಮ್ಮನವರು ಮತ್ತು ಅದನ್ನು ಅವರ ಕುಟುಂಬವನ್ನು ನೀವು ಆಶೀರ್ವಾದ ಮಾಡಿ ಕರ್ತನೆ. ಇದುವರೆಗೂ ದೇವರೇ ಅವರ ಜೀವಿತ ಮಾಡಿ ಉಪಕಾರ ಸ್ಮರಿಸಿಕೊಂಡು ಸ್ತೋತ್ರ ಹೇಳುತ್ತೇವೆ ದೇವರೇ. ಇನ್ನು ಮುಂದೆ ಕೂಡ ಸ್ವಾಮಿ ದೇವರೇ, ಈ ಕಾನ್ಫರೆನ್ಸ್ ಅನ್ನು ಸ್ವಾಮಿ ಉನ್ನತ ಸ್ಥಿತಿ ತೆಗೆದುಕೊಂಡು ಹೋಗಲಿಕ್ಕೆ ಆತ್ಮನ ಆಲೋಚನೆ, ಅಭಿಷೇಕ ಅವರಿಗೆ ನೀಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಮತ್ತು ದೇವರೇ, ನಮ್ಮ ಗುಲ್ಬರ್ಗ ಜಿಲ್ಲೆ ಆಡಳಿತಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಪ್ರಾಮುಖ್ಯವಾಗಿ ದೇವರೇ, ಈ ಜಿಲ್ಲೆಯಲ್ಲಿ ತಂದೆ ಸ್ವಾಮಿ ರಕ್ಷಕ ರೋಗಿಗಳ ಮಧ್ಯದಲ್ಲಿ ಕೆಲಸ ಮಾಡುವಂತ ಎಲ್ಲ ವೈದ್ಯರಿಗೋಸ್ಕರ, ನರ್ಸ್ಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. ಹಗಲು ರಾತ್ರಿ ತಂದೆ ರಕ್ಷಕನ ವೈದ್ಯರ ರೋಗಿಗಳ ಮಧ್ಯದಲ್ಲಿ ಕೆಲಸ ಮಾಡುವಾಗ ಕರ್ತನೆ ಅವರಿಗೆ ದಿವ್ಯಜ್ಞಾನ ದಿವ್ಯಾತ್ಮ ದಯಪಾಲಿಸಿಕೊಡು ಕರ್ತನೆ.
ಮತ್ತು ದೇವರೇ ಅವರಿಗೆ ಆರೋಗ್ಯ ಬಲ ಶಕ್ತಿ ದಯಪಾಲಿಸಿಕೊಡು ಕರ್ತನೆ. ಮತ್ತು ಅಷ್ಟು ಮಾತ್ರ ಸ್ವಾಮಿ ಎಲ್ಲ ಪೊಲೀಸ್ ಸಿಬ್ಬಂದಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಆಡಳಿತ ವರ್ಗದವರು ಪ್ರಾರ್ಥನೆ ಮಾಡಿ ರಾತ್ರಿ ಹಗಲು ದೇವರೇ ಈ ಜಿಲ್ಲೆಗೋಸ್ಕರ ಶ್ರಮಿಸುತ್ತಿರುವಾಗ ದೇವರೇ ಅವರಿಗೆ ಆರೋಗ್ಯ ಬಲ ಶಕ್ತಿ ದಯಪಾಲಿಸಿಕೊಡು, ಆಶೀರ್ವಾದ ದಯಪಾಲಿಸಿಕೊಡು. ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ ದೇವರೇ. ಮುಖ್ಯಮಂತ್ರಿಗಳಿಗೋಸ್ಕರ ತಂದೆ ಸ್ವಾಮಿ, ಎಲ್ಲ MLAಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ ಸ್ವಾಮಿ. ಅವರಿಗೆ ಆರೋಗ್ಯ ಬಲ ಶಕ್ತಿ ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ನೀತಿಗನುಸಾರ ಈ ರಾಜ್ಯವನ್ನು ಪರಿಪಾಲಿಸಲು ಅವರಿಗೆ ಜ್ಞಾನವನ್ನು ದಯಪಾಲಿಸಿಕೊಡು ಕರ್ತನೆ. ಮತ್ತಷ್ಟೇ ದೇವರೇ ನಾವು ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪ್ರಧಾನಮಂತ್ರಿಗಳಿಗೋಸ್ಕರ ಎಲ್ಲ MP ಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ರಾಷ್ಟ್ರಪತಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ದೇವರೇ. ರಕ್ಷಕನ ಅವರೆಲ್ಲರಿಗೂ ಕೂಡ ಆರೋಗ್ಯ ಬಲ ಶಕ್ತಿ ದಯಪಾಲಿಸಿಕೊಂಡು ಅವನು ಆಶೀರ್ವದಿಸು. ಮನ ನೀತಿ ಅನುಸಾರವಾಗಿ ನೀತಿ ನಿಯಮಗಳನ್ನು ರೂಪಿಸಿ ಈ ದೇಶವನ್ನು ತಂದೆ ನಡೆಸಲಿಕ್ಕೆ ದಿವ್ಯ ಜ್ಞಾನ ದಿವ್ಯಾತ್ಮ ಅವರಿಗೆ ದಯಪಾಲಿಸಿ ಕೊಡು ಕರ್ತನೆ. ಮತ್ತು ತಂದೆ ಸ್ವಾಮಿ, ಮತ್ತೊಂದು ಸಾರಿ ದೇವರೇ ಈ ದಿವಸ ರಕ್ಷಕನೇ ನಿನ್ನ ವಾಕ್ಯಗಳನ್ನು ಕರ್ತನೆ ನಾವು ಓದುವಾಗ, ಹೇಳುವಾಗ, ಕೇಳಿಸಿಕೊಳ್ಳುವಾಗ ದಿವ್ಯ ಜ್ಞಾನ ದಿವ್ಯಾತ್ಮ ನಮಗೆ ದಯಪಾಲಿಸಿ ಕೊಡು ಕರ್ತನೆ. ಮತ್ತು ದೇವರೇ ರಕ್ಷಕನೇ ಸಂದೇಶವನ್ನು ಕೊಡಲಿಕ್ಕಿರುವಂತ ರೆವರೆಂಡ್ ಸನತ್ ಸತೀಶ್ ಕುಮಾರ್ ಜಿಲ್ಲೆ ಐನವರು ತಂದೆ ಅವರ ಬಾಯಲ್ಲಿ ನಿನ್ನ ಮಾತುಗಳನ್ನು ಇಟ್ಟು ನೀವು ಮಹಿಮೆಪಡಿಸಿಕೊಳ್ಳಬೇಕೆಂಬುದಾಗಿ ದೇವರೇ ಈ ದಿವಸ ನೀವು ತಂದೆ ಸಭೆಗೆ ಏನೇನು ಬೋಧಿಸಬೇಕೆಂದು ಇಷ್ಟಪಟ್ಟಿದ್ದರು ಆ ಮಾತುಗಳನ್ನು ಅವರ ಮೂಲಕ ದೇವರೇ ನೀವು ಮಾತನಾಡಬೇಕೆಂಬುದಾಗಿ ದೇವರಿನ ಆತ್ಮನ ಅಭಿಷೇಕ ಅವರಿಗೆ ದಯಪಾಲಿಸಿಕೊಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಮತ್ತು ತಂದೆ ಸ್ವಾಮಿ, ಮತ್ತು ನಮ್ಮ ಸಭೆಯಲ್ಲಿ ರಕ್ಷಕನೇ ದೈಹಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಅನಾರೋಗ್ಯದಲ್ಲಿರುವಂತ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. ರಕ್ಷಕನೇ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಔಷಧಿ ತೆಗೆದುಕೊಂತ ಪ್ರತಿಯೊಬ್ಬೊಬ್ಬರಿಗೋಸ್ಕರ ಕರ್ತನೆ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಅವರಿಗೆ ಸ್ವಸ್ಥತೆಯನ್ನು ಕೊಡಪ್ಪ, ಮತ್ತು ತಂದೆ ಅವರಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು ಕರ್ತನೆ. ನೀವು ವೈದ್ಯರಿಗಿಂತ ಘನ ವೈದ್ಯನು, ಪರಮ ವೈದ್ಯನು ದೇವರೇ. ಆ ಆಸ್ಪತ್ರೆಯಲ್ಲಿ ಅಸಾಧ್ಯವಾದ ರೋಗಗಳು, ಔಷಧಗಳಿಗೆ ಅಸಾಧ್ಯವಾದ ರೋಗಗಳು ನಿಮಗೆ ಸಾಧ್ಯವಿದೆ ಕರ್ತನೆ. ಯಾಕಂದ್ರೆ ನೀವು ಸರ್ವಶಕ್ತನು, ಸರ್ವಕಾರ್ಯಕರ್ತನು ದೇವರೇ. ಕರ್ತನೆ ಎಲ್ಲರಿಗೂ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ದಯಪಾಲಿಸಿಕೊಡು ಕರ್ತನೆ. ಮತ್ತು ತಂದೆ ನಿನ್ನ ಶಾಂತಿ, ಸಮಾಧಾನ, ಸಂತೋಷ ನಮಗೆ ದಯಪಾಲಿಸಿಕೊಡು ಕರ್ತನೆ. ಯಾಕಂದರೆ ನೀನು ಸಮಾಧಾನದ ಕರ್ತನ ತಂದೆ ಸ್ವಾಮಿ. ನಿನ್ನಲ್ಲಿ ಮಾತ್ರ ನಮಗೆ ಶಾಂತಿ, ಸಮಾಧಾನ, ನಿನ್ನ ಸನ್ನಿಧಿಯಲ್ಲಿ ಮಾತ್ರ ನಮಗೆ ಸಿಗುತ್ತದೆ ಕರ್ತನೆ. ಮತ್ತು ದೇವರೇ ರಕ್ಷಕನೇ ಮತ್ತೊಂದು ಸಾರಿ ಕರ್ತನೆ ದೇವರೇ ನಮ್ಮ ಈ ಕ್ರೈಸ್ಟ್ ಸಭೆಯನ್ನು ತಂದೆ ಮತ್ತೊಂದು ಸಾರಿ ಕರ್ತನೆ ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ ದೇವರೇ ಸ್ವಾಮಿ. ಮತ್ತು ತಂದೆ ಈ ಸಭೆಯಲ್ಲಿ ಕರ್ತನೆ ಈ ವಾರದಲ್ಲಿ ತಂದೆ ಜನ್ಮ ದಿವಸವನ್ನು ಆಚರಿಸಿಕೊಳ್ಳುವಂತ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಕಳೆದ ವರ್ಷವನ್ನು ಕಾಪಾಡ ದೇವರು ನೀವು ತಂದೆ ಇನ್ನೊಂದು ವರ್ಷದಲ್ಲಿ ಪ್ರವೇಶ ಮಾಡುವಾಗ ತಂದೆ ಅವರ ನೂತನ ಆಶೀರ್ವಾದ, ಆರೋಗ್ಯ, ಭಾಗ್ಯ, ಬಲಶಕ್ತಿಯನ್ನು ಅವರಿಗೆ ದಯಪಾಲಿಸಿಕೊಡು. ಅದ್ಭುತ ಕಾರ್ಯ ತಂದೆ ಅವ್ರ ಜೀವಿತದಲ್ಲಿ ಮಾಡಬೇಕೆಂಬುದಾದ ಪ್ರಾರ್ಥನೆ ಉತ್ತರ ಕೊಡಬೇಕೆಂದು ಬೇಡ್ಕೊಳ್ತೇವೆ. ವಿವಾಹ ವಾರ್ಷಿಕೋತ್ಸವ ಎಲ್ಲರಿಗೋಸ್ಕರ ಎಲ್ಲ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ದೇವರೇ. ಕಳೆದ ವರ್ಷಗಳ ತಂದೆ ಅವ್ರ ಕುಟುಂಬದಲ್ಲಿ ಪ್ರೀತಿ, ಐಕ್ಯತೆಯನ್ನು ದಯಪಾಲಿದ ದೇವರು. ಮತ್ತು ಈ ವರ್ಷದಲ್ಲಿ ಕೂಡ ದೇವರೇ ರಕ್ಷಕನ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಬೇಡ್ಕೊಳ್ತೇವೆ. ನಮ್ಮ ಗುಲ್ಬರ್ಗ ಜಿಲ್ಲೆ ತಂದೆ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಹಳ್ಳಿಗಳಂತ ಸಭೆಗಳಿಗೋಸ್ಕರ, ಸಭಾ ಪಾಲಕರಿಗೋಸ್ಕರ, ಅವರ ಸೇವೆಗೋಸ್ಕರ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ದೇವರೇ ರಕ್ಷಕನೇ. ಮತ್ತು ತಂದೆ ರಕ್ಷಕನೇ ತಂದೆ ಅವರು ಕೂಡ ಭಕ್ತಿಯಿಂದ, ನಂಬಿಕೆಯಿಂದ ನಿನ್ನ ಸೇವೆಯನ್ನು ಮಾಡಲು ಸಹಾಯ ಮಾಡಿ. ಮತ್ತು ಅವರ ಕುಟುಂಬ ಜೀವಿತವನ್ನು ಅವರ ಸೇವೆಯನ್ನು ಆಶೀರ್ವಾದ ಮಾಡಿ ದೇವರೇ. ಮತ್ತೊಂದು ಸಾರಿ ಕರ್ತನೆ ರಕ್ಷಕನೇ ನಮ್ಮೆಲ್ಲರನ್ನು ದೇವರೇ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ದೇವರೇ. ಮತ್ತೊಂದು ಸಾರಿ ದೇವರೇ ಎಲ್ಲ ಘನ, ಮಾನ, ಮಹಿಮೆ, ಪ್ರಭಾವ, ಅಧಿಪತಿ ನಿನಗೆ ಸಲ್ಲಿಸ್ತೇವೆ ರಕ್ಷಕನೇ. ಮತ್ತು ಇನ್ನೊಂದು ಸಾರಿ ದೇವರೇ ಇಲ್ಲಿವರೆಗೂ ಕರ್ತನೆ ಈ ಕೊರೋನಾ ವೈರಸ್, ಈ ಭಯಂಕರ ವ್ಯಾಧಿಯಿಂದ, ರೋಗದಿಂದ ಕಳೆದುಕೊಂಡ ಶಕ್ತಿ ನಮ್ಮ ದೇಹ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತು ದೇವರೇ ಇನ್ನು ಮುಂದೆ ಕೊಡ್ತದೆ ಸ್ವಾಮಿ ದೇವರೇ ಸಂಪೂರ್ಣವಾಗಿ ದೇವರೇ ಕೊರೋನಾ ವೈರಸ್ ಈ ಘೋರ ವ್ಯಾಧಿಯನ್ನು ಕರ್ತನೆ ದೇವ ನೀವು ತಂದೆ ಹೋಗಲಾಡಿಸಿ ದೇವಾ ತಿರುಗಿ ಯಥಾ ರೀತಿಯಾಗಿ ಸ್ವಾಮಿ ಸಭೆಗಳು ಪ್ರಾರಂಭವಾಗಿ ಎಲ್ಲಾ ಭಕ್ತರ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬಂದು ಕರ್ತನೆ ನಿನ್ನ ಪಾದನ ಅರಸುವಂತ ಕೃಪೆ, ಭಾಗ್ಯ ಆದಷ್ಟು ಬೇಗ ದೇವರೇ ನಮಗೆ ದಯಪಾಲಿಸಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಮತ್ತೊಂದು ಸಾರಿ ದೇವರೇ ನಾವು ಬೇಡಿಕೊಂಡಂತ ಬಿಟ್ಟಿರುವಂತ ಆಶೀರ್ವಾದವನ್ನು ಅತ್ಯಧಿಕವಾಗಿ ಅನುಗ್ರಹಿಸಲು ಶಕ್ತನಂತ ಯೇಸುವೆ ನಿಮ್ಮ ಪೂಜ್ಯ ನಾಮದಲ್ಲಿ ಬಹುದೀನತೆಯಿಂದ, ಬಹುಧೇಯತೆಯಿಂದ, ಬಹು ನಮ್ರತೆಯಿಂದ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆ
ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನೆಯಿಂದ ಆಹಾರ ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ತಪ್ಪು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸಲಿ, ಕೇಳಿ ತಪ್ಪಿಸು. ಯಾಕಂದರೆ ರಾಜ್ಯವು ಫಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ಈ ಪರಿಶುದ್ಧ ಆರಾಧನೆಯಲ್ಲಿ ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯದ ಭಾಗ ಶ್ರೀ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನಗಳು 1ರಿಂದ 8 ವಚನಗಳು. Today's scripture portion has been taken from the Gospel according to St. Luke chapter 8 verses begins from 1 to 8. ಯೇಸು ಸುವಾರ್ತೆಯನ್ನು ಸಾರುತ್ತಾ ಸಂಚಾರ ಮಾಡುವಲ್ಲಿ ಭಕ್ತರಾದ ಸ್ತ್ರೀಯರು ಸೇವೆ ಮಾಡಿದರು. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನೂ ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಬಹುಜನರು ಗುಂಪು ಕೂಡಿರುವಾಗ ಪಟ್ಟಣದಿಂದ ಜನರು ಆತನ ಬಳಿಗೆ ಬರುತ್ತಿರಲು ಆತನು ಸಾಮ್ಯರೂಪವಾಗಿ ಹೇಳಿದ್ದೇನೆಂದರೆ, ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದು ತುಳಿಯಲ್ಪಟ್ಟವು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು. ಅವು ಮೊಳೆತು ತ್ಯಾವವಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳ ನಡುವೆ ಬಿದ್ದವು. ಅವುಗಳ ಸಂಗಡ ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಒಳಿತು 100ರಷ್ಟು ಫಲವನ್ನು ಕೊಟ್ಟವು. ಈ ಮಾತುಗಳನ್ನು ಹೇಳಿ ಆತನು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಕೂಗಿದನು ಎಂಬುದು. ಇದು ದೇವರ ವಾಕ್ಯ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಎಲ್ಲರೂ ಸೇರಿಕೊಂಡು ಕೀರ್ತನೆಗಳಲ್ಲಿ 110ನೇ ಕೀರ್ತನೆ, ದೇವರ ಕಟ್ಲೆಯ ಮೀರದಿರು, ನಿಜ ದೇವರ ಕಟ್ಲೆಯ ಮೀರದಿರು ಎಂಬ ಈ ಕೀರ್ತನೆಯನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. Yeah.
ಯೇಸು ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ. ಯೇಸು ನನ್ನ ಜೀವನದ ಯೇಸು. ಹಸಿವನ್ನು ನೀಗಿಸಲು ಪರಲೋಕದ ರೊಟ್ಟೆಯಾದೆ ನೀ, ನನ್ನ ದಾಹ ನೀಗಿಸಲು ಜೀವಕರ ಬುಗ್ಗೆಯಾದೆ ನೀ. ಹಸಿವನ್ನು ನೀಗಿಸಲು ಪರಲೋಕದ ರೊಟ್ಟೆಯಾದೆ ನೀ, ನನ್ನ ದಾಹ ನೀಗಿಸಲು ಜೀವಕರ ಬುಗ್ಗೆಯಾದೆ ನೀ. ನಾನು ಬದುಕುವೆ ಯೇಸು ಬದುಕುವೆ ನಿನ್ನ ಶಿಲುಬೆಗಳಲ್ಲಿ, ಬದುಕುವೆ ಯೇಸು ಬದುಕುವೆ ನಿನ್ನ ಶಿಲುಬೆಗಳಲ್ಲಿ. ಯೇಸು ನನ್ನ ಜೀವನದ ಯೇಸು, ಯೇಸು ನನ್ನ ಪ್ರೀತಿಯ ಯೇಸು, ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ. ಕತ್ತಲೆಯಲ್ಲಿ ಅಲೆಯುತ್ತಿದ್ದೆ ನಾ, ನನಗೆ ಬೆಳಕಾಗಿ ನೀನು ಬಂದಿರುವೆ. ಸತ್ತೆಯಾಗಿ ಅಲೆಯುತ್ತಿದ್ದೆ ನಾ, ನನ್ನನ್ನೊಪ್ಪನಾಗಿ ನೀನು ಮಾಡಿರುವೆ. ಕತ್ತಲೆಯಲ್ಲಿ ಅಲೆಯುತ್ತಿದ್ದೆ ನಾ, ನನಗೆ ಬೆಳಕಾಗಿ ನೀನು ಬಂದಿರುವೆ. ಸತ್ತೆಯಾಗಿ ಇರುತ್ತಿದ್ದೆ ನಾ, ನನ್ನನ್ನೊಪ್ಪನಾಗಿ ನೀನು ಮಾಡಿರುವೆ. ನಾನು ನಡೆಯುವೆ ಯೇಸು ನಡೆಯುವೆ ನಿನ್ನ ಬೆಳಕಿನಲ್ಲಿ, ನಡೆಯುವೆ ಯೇಸು ನಡೆಯುವೆ ನಿನ್ನ ಬೆಳಕಿನಲ್ಲಿ. ಯೇಸು ನನ್ನ ಜೀವನದ ಯೇಸು, ಯೇಸು ನನ್ನ ಪ್ರೀತಿಯ ಯೇಸು, ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ. ಯೇಸುವೇ ಸ್ತೋತ್ರ, ಹೃದಯವರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ. ಯೇಸುವೇ ಸ್ತೋತ್ರ, ಹೃದಯವರ್ಪಿಸುತ್ತಾ
ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೇ ಸ್ತೋತ್ರ ನೀನೇ ನನ್ನ ಬಾಳಿನ ಬೆಳಕು ನೀನೇ ನನ್ನ ಒಡಲಿನ ಉಸಿರು ನೀನೇ ನನ್ನ ಬಾಳಿನ ಬೆಳಕು ನೀನೇ ನನ್ನ ಒಡಲಿನ ಉಸಿರು ನುಡಿಸು ಎನ್ನಲಿ ನಿನ್ನ ನಾಮ ನುಡಿಸು ಎನ್ನಲಿ ನಿನ್ನ ನಾಮ ಸಾರುವೆ ಜಗದಿ ಪೂಜ್ಯನಾಮ ಯೇಸುವೇ ಸ್ತೋತ್ರ ಹೃದಯವಾರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೇ ಸ್ತೋತ್ರ ನೀನೇ ನನ್ನ ಆತ್ಮದ ಜಲವು ನಾನೇ ನಿನ್ನ ತ್ಯಾಗದ ಫಲವು ನೀನೇ ನನ್ನ ಆತ್ಮದ ಜಲವು ನಾನೇ ನಿನ್ನ ತ್ಯಾಗದ ಫಲವು ಹರಿಸು ಎನ್ನಲಿ ಜೀವಾಮೃತವ ಹರಿಸು ಎನ್ನಲಿ ಜೀವಾಮೃತವ ಸಲವು ನಿನ್ನಯ ಪ್ರೀತಿ ಪಾತ್ರವ ಯೇಸುವೇ ಸ್ತೋತ್ರ ಹೃದಯವಾರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಯೇಸುವೇ ಸ್ತೋತ್ರ ಹೃದಯವಾರ್ಪಿಸುತ್ತಾ ಮನದಿ ವಂದಿಸುತ್ತಾ
to another, proclaiming the good news of the kingdom of God. There 12 were with him, and also some women who had been cured of evil spirits and diseases, Mary called Magdalene, from whom 7 demons had come out. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗದಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಆ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲಳೆಂಬ ಮರಿಯಳು, ಹೆರೋದನ ಮನೆಯ ಆರ್ತ್ಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಜನಳು, ಇನ್ನೂ ಬೇರೆ ಅನೇಕರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನುಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ಈ ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಗಾಗಿ ಕೊಂಡಾಡುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿದ್ದು ನಡೆಸು. ಮಾತನಾಡ್ತಕ್ಕಂಥವ ನಾನಾಗಿರದೆ ನನ್ನ ಮೂಲಕವಾಗಿ ನೀನೇ ಮಾತನಾಡಿ ಘನಮಾನ ಮಹಿಮೆನೊಂದುಕೊಳ್ಳಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. September 6, 2020 is observed as a Women's Work Sunday or Deaconess Work Sunday. ಸೆಪ್ಟೆಂಬರ್ 6, 2020 ಮಹಿಳೆಯರ ಸೇವೆಯ ಭಾನುವಾರ ಅಥವಾ ಡೀಕನೆಸ್ ಸೇವೆಯ ಭಾನುವಾರ ಎಂದು ಆಚರಿಸಲಾಗುವಂತದ್ದಾಗಿದೆ. ಎಲೆನೋರ್ ರೋಸವೆಲ್ಟ್ says like this, a woman is like a tea bag. You never know how strong she is until she gets in hot water. ಒಬ್ಬ ಮಹಿಳೆ ಟೀ ಚೀಲದ ಹಾಗೆ, ಆಕೆ ಬಿಸಿ ನೀರಿನಲ್ಲಿ ಇಳಿಯುವವರೆಗೂ ಎಷ್ಟು ಬಲಶಾಲಿಯಾಗಿದ್ದಾಳೆಂದು ಎಂದೂ ತಿಳಿಯುವುದಿಲ್ಲ. ಡಯಾನಾ ಮೇರಿ ಚೈಲ್ಡ್ says like this, a woman is the full circle. Within her is the power to create, nurture and transform. ಒಬ್ಬ ಮಹಿಳೆ ಪೂರ್ಣ ವೃತ್ತ ಆಗಿಯೂ ತನ್ನಲ್ಲಿ ಉಂಟು ಮಾಡುವ, ಪೋಷಿಸುವ, ಮಾರ್ಪಾಡು ಮಾಡುವ ಶಕ್ತಿಯನ್ನು ಪಡೆದಿದ್ದಾಳೆ ಎಂದು ತಿಳಿಸುವಂತವರಾಗಿದ್ದಾರೆ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಹೀಗೆ ಹೇಳುವಂತವರಾಗಿದ್ದಾರೆ, ದೇರ್ ಆರ್ 2 kinds of people, those who do the work and those who take the credit. Try to be in the first group, there is less competition there. ಕೆಲಸ ಮಾಡುವವರು ಮತ್ತು ಗೌರವ ತೆಗೆದುಕೊಳ್ಳುವವರು, ಹೀಗೆ 2 ತರಹ ಜನರಿದ್ದಾರೆ. ಮೊದಲನೇ ಗುಂಪಿನಲ್ಲಿರಲು ಪ್ರಯತ್ನಿಸಿರಿ, ಅಲ್ಲಿ ಕಡಿಮೆ ಸ್ಪರ್ಧೆ ಇದೆ. ಮೆಲೆಸಾ ಎಸ್ತರೆಡ್ಜ್ says like this, you are more powerful than you know, you are beautiful as you are. ನೀನು ತಿಳಿದಿರುವುದಕ್ಕಿಂತ ಬಲಶಾಲಿಯಾಗಿದ್ದಿ, ನೀನು ಇರುವ ಹಾಗೆ ಸುಂದರವಾಗಿದ್ದಿ. ಇಂದು ಮಹಿಳೆಯರ ಸೇವೆಯನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದಾಗಿದೆ. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರು ದೇವರ ಸೇವೆಯಲ್ಲಿ ಮಗ್ನರಾಗಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅನೇಕ ಸ್ತ್ರೀಯರು ದೇವರ ಸೇವೆಯನ್ನು ಮಾಡಿ ಹೆಸರು ಪಡೆದಿರುವಂಥವರಾಗಿದ್ದಾರೆ. ಹೊಸ ಒಡಂಬಡಿಕೆಗೆ ಬರುವಾಗಲೂ ಕೂಡ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದುಕೊಂಡು ಯೇಸುವಿನ ಸೇವೆಯಲ್ಲಿ ಸಹಭಾಗಿಯಾಗಿರ್ತಕ್ಕಂಥ ಅನೇಕ ಮಹಿಳೆಯರ ವಿಷಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. There were many women who participated in the ministry which Jesus Christ did on his earthly ministry. We will look at one of the women who served along with Jesus Christ. ಯೇಸುವಿನ ಜೊತೆಯಲ್ಲಿ ಸೇವೆಯಲ್ಲಿ ಸಹಭಾಗಿಯಾಗಿರುವಂಥ ಒಬ್ಬ ಮಹಿಳೆಯ ವಿಷಯದಲ್ಲಿ ಈ ದಿನ ಧ್ಯಾನ ಮಾಡೋಣ. Let us meditate upon Mary Magdalene. ಈ ದಿನ ಮಗ್ದಲದ ಮರಿಯಳ ವಿಷಯದಲ್ಲಿ
ಧ್ಯಾನ ಮಾಡೋಣ. ಅದನ್ನು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನ 1, 2ರಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ಗ್ರಾಮದಿಂದ ಗ್ರಾಮಕ್ಕೆ, ಪಟ್ಟಣದಿಂದ ಪಟ್ಟಣಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಕೂಡ ಯೇಸುವಿನ ಜೊತೆಯಲ್ಲಿ ಸೇವೆಯಲ್ಲಿ ಸಹಭಾಗಿಯಾಗಿದ್ದರು ಎಂದು ನೋಡುತ್ತೇವೆ. ಅವರಲ್ಲಿ ಒಬ್ಬಳು ಮಗ್ದಲದ ಮರಿಯಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಆಕೆ ವಿಷಯದಲ್ಲಿ 2ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದನ್ನು ನಾವು ನೋಡುತ್ತೇವೆ. 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳು, she was redeemed from the evil spirit by Jesus Christ. She experienced the miraculous touch by Jesus Christ. ಯೇಸುವಿನ ಮೂಲಕವಾಗಿ ಆಕೆ ಒಂದು ಅದ್ಭುತವನ್ನು ಅನುಭವಿಸಿದಳು ಎಂದು ನೋಡುತ್ತೇವೆ. ದೆವ್ವಗಳ ಕಾಟದಿಂದ ಕಷ್ಟಪಡುತ್ತಾ ಇರುವಂತಹ ಸ್ತ್ರೀ ದೆವ್ವಗಳಿಂದ ಬಿಡಿಸಲ್ಪಟ್ಟಳು ಎಂದು ನೋಡುತ್ತೇವೆ. ಆಕೆ ಯೇಸುವಿನ ಜೊತೆಯಲ್ಲಿ ಸೇವೆಯಲ್ಲಿ ಸಹಭಾಗಿಯಾಗಿದ್ದಳು. ಆಕೆ ವಿಷಯದಲ್ಲಿ ಇವತ್ತು ಧ್ಯಾನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ 3 ವಿಷಯಗಳನ್ನು ಧ್ಯಾನ ಮಾಡೋಣ. When we meditate upon Mary Magdalene, let us look at 3 things about Mary Magdalene. Firstly, she was a disciple who traveled with Jesus Christ and also with the disciples of Jesus Christ. ಮೊದಲನೇದಾಗಿ ಆಕೆ ಶಿಷ್ಯಳಾಗಿದ್ದಳು. ಯೇಸುವಿನ ಜೊತೆಯಲ್ಲಿ ಆಕೆ ಪ್ರಯಾಣ ಮಾಡಿದಳು. ಯೇಸು ಕ್ರಿಸ್ತನ ಶಿಷ್ಯರ ಜೊತೆಯಲ್ಲಿ ಆಕೆ ಪ್ರಯಾಣ ಮಾಡಿದಳು ಎಂದು ನೋಡುತ್ತೇವೆ. ಎರಡನೇದಾಗಿ, she funded Jesus ministry. She was a donor. ಯೇಸುವಿನ ಸೇವೆಗೆ ಆಕೆ ಹಣದ ರೂಪದಲ್ಲಿ ಸಹಾಯವನ್ನು ಮಾಡಿದಳು, ದಾನಿಯಾಗಿದ್ದಳು ಎಂದು ನೋಡುತ್ತೇವೆ. ಮೂರನೇದಾಗಿ, she was an evangelist. ಸ್ವಾರ್ಥಿಕಳಾಗಿದ್ದಳು. ಅಪೋಸ್ಟಲ್ ಟು ಅಪೋಸ್ಟಲ್ಸ್, ಅಪೋಸ್ತಲರಿಗೆ ಅಪೋಸ್ತಲಳಾಗಿದ್ದಳು ಎಂದು ನೋಡುತ್ತೇವೆ. ಮೊದಲನೇದಾಗಿ ನಾವು ನೋಡುವಾಗ ಶಿಷ್ಯಳು. ಫಸ್ಟ್ಲಿ, ಶಿ ವಾಸ್ ಅ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಶಿಷ್ಯಳಾಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಶಿ ಟ್ರಾವೆಲ್ಡ್ ವಿತ್ ಜೀಸಸ್ ಅಂಡ್ ಹಿಸ್ ಡಿಸೈಪಲ್ಸ್. ಯೇಸುವಿನ ಜೊತೆಯಲ್ಲಿ, ಆತನ ಶಿಷ್ಯರ ಜೊತೆಯಲ್ಲಿ ಪ್ರಯಾಣ ಮಾಡಿದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನು ಬರೆದಂತ ಸುವಾರ್ತೆ 27ನೇ ಅಧ್ಯಾಯ 55ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರು. ಇವರಲ್ಲಿ ಮಗ್ದಲದ ಮರಿಯಳು, ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು, ಜಬದಾಯನ ಮಕ್ಕಳ ತಾಯಿಯೂ ಇದ್ದರು. ಯೇಸು ಕ್ರಿಸ್ತನು ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದಂತಹ ಸಂದರ್ಭದಲ್ಲಿ, ಯೇಸು ಕ್ರಿಸ್ತನು ಕ್ರೂಜೆಗೆ ಹಾಕಲ್ಪಟ್ಟಂತಹ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರು ದೂರದಿಂದ ನೋಡುತ್ತಾ ಇದ್ದರು ಎಂದು ನಾವು ದೇವರ ವಾಕ್ಯದಲ್ಲಿ ಓದುವಂತವರಾಗಿದ್ದೇವೆ. ಅವರಲ್ಲಿ ಮಗ್ದಲದ ಮರಿಯಳು ಕೂಡ ಒಬ್ಬಳಾಗಿದ್ದಳು. Many women were there watching from a distance that followed Jesus from Galilee to care for his needs. Matthew chapter 27 verse 55. Among them were Mary Magdalene, Mary mother of James and Joseph and mother of Zebedee. Matthew chapter 27 verse 56. ಇಲ್ಲಿ ಈ ಮಗ್ದಲದ ಮರಿಯಳು ಯೇಸು ಕ್ರೂಜೆಗೆ ಹಾಕಲ್ಪಟ್ಟಂತಹ ಸಂದರ್ಭದಲ್ಲಿ ಆ ಕ್ರೂಜೆಯ ಬಳಿಯಲ್ಲಿ ಇದ್ದಳು ಎಂದು ನೋಡುತ್ತೇವೆ. ಅಂದರೆ ಈ ಸ್ತ್ರೀಯರ ವಿಷಯದಲ್ಲಿ ನೋಡುವಾಗ, ಮಗ್ದಲದ ಮರಿಯಳ ವಿಷಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಗಲಿಲಾಯದಿಂದ ಹಿಡಿದುಕೊಂಡು ಯೇಸು ಕ್ರೂಜೆಗೆ ಹಾಕಲ್ಪಟ್ಟಂತಹ ಗೊಲ್ಗೊಥಾ ಸ್ಥಳದವರೆಗೂ ಕೂಡ ಆಕೆ ಪ್ರಯಾಣ ಮಾಡಿದಳು ಎಂದು ನೋಡುತ್ತೇವೆ. She traveled from Galilee to Golgotha along with Jesus Christ to care for his needs. ಆತನ ಅವಶ್ಯಕತೆಗಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪ್ರಯಾಣ ಮಾಡಿದ ಸ್ತ್ರೀಗಳಲ್ಲಿ ಈಕೆ ಕೂಡ ಒಬ್ಬ ಸ್ತ್ರೀಯಾಗಿದ್ದಳು ಎಂದು ನೋಡುತ್ತೇವೆ.
ಗೋಲ್ಗತ್ತದವರೆಗೂ ಕೂಡ ಪ್ರಯಾಣ ಮಾಡಿದಂಥ ಸ್ತ್ರೀ ಈ ಮಗ್ದಲದ ಮರಿಯಳಾಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಲೂಕನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 1-2 ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆಫ್ಟರ್ ದಿಸ್ ಜೀಸಸ್ ಟ್ರಾವೆಲ್ಡ್ ಅಬೌಟ್ ಫ್ರಮ್ ಒನ್ ಟೌನ್ ಅಂಡ್ ವಿಲೇಜ್ ಟು ಅನದರ್ ಪ್ರೊಕ್ಲೈಮಿಂಗ್ ದ ಗುಡ್ ನ್ಯೂಸ್ ಆಫ್ ದಿ ಕಿಂಗ್ಡಮ್ ಆಫ್ ಗಾಡ್. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಜನ ಶಿಷ್ಯರು ಇದ್ದರು. The 12 were with him and also some women. ಹಾಗೆಯೇ ಹಲವು ಸ್ತ್ರೀಯರು ಕೂಡ ಯೇಸು ಕ್ರಿಸ್ತನ ಪ್ರಯಾಣದಲ್ಲಿ ಇದ್ದರು ಎಂದು ನೋಡುತ್ತೇವೆ. ಮಗ್ದಲದ ಮರಿಯಳು 7 ದೆವ್ವಗಳಿಂದ ಬಿಡಿಸಲ್ಪಟ್ಟಂತ ಈ ಮಗ್ದಲದ ಮರಿಯಳು ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡಿದಳು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಸ್ತ್ರೀಯರಲ್ಲಿ ಅಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳು ಯೇಸುವಿನ ಜೊತೆಯಲ್ಲಿದ್ದಳು ಎಂದು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. 7 ದೆವ್ವಗಳ ಕಾಟದಿಂದ ಬಿಡಿಸಲ್ಪಟ್ಟಿರುವಂತ ಈ ಸ್ತ್ರೀ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನನ್ನು ಅನುಸರಿಸುತ್ತಾ ಇದ್ದಳು, ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದಳು, ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಳು. ಯೇಸು ಕ್ರಿಸ್ತನು ಗ್ರಾಮದಿಂದ ಗ್ರಾಮಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಹೋಗುತ್ತಾ ಇರುವಾಗಲೂ ಆತನ ಜೊತೆಯಲ್ಲಿ ಇದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ವಾಟ್ ಎ ಗ್ರೇಟ್ ಮೈಂಡ್ ಶಿ ವಾಸ್ ಹ್ಯಾವಿಂಗ್. ಎಂಥ ಮನಸ್ಸು ಆ ಮಗ್ದಲದ ಮರಿಯಳಿಗೆ ಇತ್ತು ಎಂದು ನಾವು ನೋಡುವಂತವರಾಗಿದ್ದೇವೆ. ಶಿ ಆಲ್ಸೋ ಟ್ರಾವೆಲ್ಡ್ ಟು ದಿ ಎಂಪ್ಟಿ tomb. Early on the first day of the week, while it was still dark, Mary Magdalene went to the tomb and saw that the stone had been removed from the entrance. ವಾರದ ಮೊದಲನೆಯ ದಿವಸ ಈ ಮಗ್ದಲದ ಮರಿಯಳು ಖಾಲಿ ಸಮಾಧಿಯ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ಇಟ್ಟಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಕಲ್ಲು ಯಾರೋ ಸರಿಸಿರುವಂತದ್ದನ್ನು ನೋಡಿದಳು ಎಂದು ನಾವು ನೋಡುವಂತ. She traveled from village to village. She traveled to Golgotha. She traveled to the empty tomb. ಈ ಮಗ್ದಲದ ಮರಿಯಳು ಹಳ್ಳಿಯಿಂದ ಹಳ್ಳಿಗೆ, ಗ್ರಾಮದಿಂದ ಗ್ರಾಮಕ್ಕೆ, ಗೋಲ್ಗತಾ ಗುಡ್ಡಕ್ಕೆ ಯೇಸುವಿನ ಮರಣದ ಸಂದರ್ಭದಲ್ಲಿಯೂ ಕೂಡ ಅಲ್ಲಿದ್ದು ಯೇಸು ಪುನರುತ್ಥಾನ ಹೊಂದಿರುವಂತ ಆ ಖಾಲಿ ಸಮಾಧಿಗೂ ಕೂಡ ಪ್ರಯಾಣಿಸಿದಳು ಎಂದು ನೋಡುತ್ತೇವೆ. ಅಲ್ಲಿಯವರೆಗೆ ಆಕೆ ಹೋಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. She accompanied Jesus Christ. ಯೇಸುವಿನ ಜೊತೆಯಲ್ಲಿ ಆಕೆ ಇದ್ದಳು ಎಂದು ನೋಡುತ್ತೇವೆ. She joins Jesus ministry. ಯೇಸುವಿನ ಸೇವೆಯಲ್ಲಿ ಆಕೆ ಸಹಭಾಗಿಯಾಗಿದ್ದಳು ಎಂದು ನೋಡುತ್ತೇವೆ. ಮೇ ಬಿ ವಾಕಿಂಗ್ and also probably going or traveling on animals. ಪ್ರಾಣಿಗಳ ಮೇಲೆ ಪ್ರಯಾಣ ಮಾಡುತ್ತಾ ಅಥವಾ ನಡೆದಾಡುತ್ತಾ ಆಕೆ ಪ್ರಯಾಣದಲ್ಲಿ ಭಾಗಿಯಾಗಿದ್ದಳು ಎಂದು ನಾವು ನೋಡುತ್ತೇವೆ. When she traveled along with Jesus Christ, she took care of the needs of Jesus Christ. She extended her hospitality. ಆಕೆ ತನ್ನ ಅತಿಥಿ ಸತ್ಕಾರವನ್ನು ವ್ಯಕ್ತಪಡಿಸಿದಳು, ಉಪಚರಿಸಿದಳು. ಯೇಸುವಿನ ಅವಶ್ಯಕತೆಯನ್ನು ಆಕೆ ಪೂರೈಸಲು ಸಹಭಾಗಿಯಾಗಿದ್ದಳು ಎಂದು ನೋಡುತ್ತೇವೆ. ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡಿದ ಸ್ತ್ರೀ ಆಕೆಯಾಗಿದ್ದಳು. ಮಹಿಳೆಯರ ಸೇವೆ ಭಾನುವಾರವೆಂದು ಜ್ಞಾಪಕ ಮಾಡಿಕೊಳ್ಳುವಾಗ ಮಹಿಳೆಯರ ಸೇವೆಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇವೆ. ಮಗ್ದಲದ ಮರಿಯಳ ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಮಗ್ದಲದ ಮರಿಯಳು ಯೇಸುವಿನ ಸೇವೆಯಲ್ಲಿ ಸಹಭಾಗಿಯಾಗಿದ್ದಳು. ಬೆಟ್ಸೆ ಸ್ಟಾಕ್ಟನ್, a freed slave who left domestic service to travel as American first single missionary to Hawaii, then known as Sandwich Island, along with Reverend and Mrs. Stewart. Reverend ಮತ್ತು ಶ್ರೀಮತಿ ಸ್ಟಿವರ್ಡ್ ಅವರ ಜೊತೆಯಲ್ಲಿ ಸ್ಯಾಂಡ್ವಿಚ್ ಇಂಗ್ಲೆಂಡ್ ಅಥವಾ ಹವಾಯಿ ದ್ವೀಪಕ್ಕೆ ಪ್ರಯಾಣ ಮಾಡಿದ
ಅಮೇರಿಕ ದೇಶದ ಒಬ್ಬ ಮಿಷನರಿ ವೆಸ್ಲೆ ಸ್ಟಾಕ್ಟನ್ ಆಗಿದ್ದಳು ಎಂದು ನೋಡುತ್ತೇವೆ. ಆಕೆ ಒಬ್ಬ ಆಳಾಗಿದ್ದು ಈ ಮನೆ ಕೆಲಸ ಮಾಡುವಂತವಳಾಗಿದ್ದರು. ಬಿಡುಗಡೆಯಾದ ನಂತರ ಈ ದೇವ ಸೇವಕರ ಜೊತೆಯಲ್ಲಿ ಮಿಷನರಿ ಆಗಿ ಹವಾಯಿ ದ್ವೀಪಕ್ಕೆ ಹೋದಳು ಎಂದು ನಾವು ನೋಡ್ತೇವೆ. ಆಕೆ ಹವಾಯಿ ದ್ವೀಪಕ್ಕೆ ಹೋಗಿ ಸೇವೆಯಲ್ಲಿ ಸಹಭಾಗಿಯಾಗಿರುವಾಗ ಮಿಷನರಿ ಆಗಿ ಸೇವೆ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಅರಸನ ಮಗನು ಆಕೆಗೆ ಇಂಗ್ಲಿಷ್ ಭಾಷೆಯನ್ನು ಕಳಿಸಲು ಕೇಳಿಕೊಂಡನು. ಹಾಗೆ ಆಕೆ ಆ ಇಂಗ್ಲಿಷ್ ಭಾಷೆ ಕಲಿಸುವುದರ ಮೂಲಕವಾಗಿ ಅಲ್ಲಿ ಒಂದು ಶಾಲೆಯೂ ಕೂಡ ಪ್ರಾರಂಭ ಮಾಡಿದಳು. She started a school for fishermen, farmers and craftsmen. ಕ್ರಾಫ್ಟ್ಸ್ಮನ್ಗಾಗಿ, ಮೀನುಗಾರರಿಗಾಗಿ, ರೈತರಿಗಾಗಿ ಆಕೆ ಒಂದು ಶಾಲೆ ಪ್ರಾರಂಭ ಮಾಡಿರುವಂತ ಮಹಿಳೆಯಾಗಿದ್ದು ಅನೇಕರಿಗೆ ವಿದ್ಯಾಭ್ಯಾಸ, ಅನೇಕರಿಗೆ ಇಂಗ್ಲಿಷ್ ಭಾಷೆ ಕಲಿಸುವಲ್ಲಿ ಸಹಾಯಕಳಾಗಿದ್ದಳು. ಮಿಷನರಿ ಸೇವೆಯಲ್ಲಿ ಆಕೆ ಭಾಗಿಯಾಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಇವತ್ತು ಕೂಡ ಈ ಕ್ರೈಸ್ತ ಸೇವೆಯಲ್ಲಿ ಅನೇಕ ಮಹಿಳೆಯರು ಭಾಗಿಗಳಾಗಿರುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಅವರ ಸೇವೆಯನ್ನು ಪ್ರಶಂಸಿಸುವಂತವರಾಗಿದ್ದೇವೆ. ಅವರ ಸೇವೆ ಇನ್ನೂ ಅವಶ್ಯಕತೆಯಾಗಿರುವಂಥದ್ದಾಗಿದೆ. There are women who are very much a part of the Methodist work that is being done. We are grateful to Deaconess Ministry who involve themselves, who dedicate their lives for the ministry of God, for the ministry of the Lord. They partake in a ministry. ಯೇಸುವಿನ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ಭಾಗವಹಿಸ್ತಾ ದೇವರ ಸೇವೆಗಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಡೀಕನೆಸ್ ಮಿನಿಸ್ಟ್ರಿಗಾಗಿಯೂ ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ಇಂದಿಗೂ ಕೂಡ ಅನೇಕ ಡೀಕನೆಸ್ ಅವರು ಅತ್ಯುತ್ತಮವಾಗಿರುವಂತಹ ಸೇವೆ ಮೆಥಡಿಸ್ಟ್ ಸಭೆಯ ಮೂಲಕವಾಗಿ ಮಾಡುತ್ತಾ ಇರುವಂತದ್ದನ್ನು ಜ್ಞಾಪಕ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಮಗ್ದಲದ ಮರಿಗಳು ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡಿದಳು. ಜಾನ್ ವೆಸ್ಲಿ ವಾಸ್ ದ ಒನ್ ಹೂ ಟ್ರಾವೆಲ್ಡ್ ಮೋಸ್ಟ್. ಈ ಜಾನ್ ವೆಸ್ಲಿ ಅವರು ಬಹಳ ಪ್ರಯಾಣ ಮಾಡಿದರು, ಕುದುರೆ ಮೇಲೆ ಪ್ರಯಾಣ ಮಾಡಿದರು. ಹಾಗೆಯೇ ಅನೇಕ ಭಾಗದ ಕಡೆಗೆ ಹೋಗಿ ಸೇವೆ ಮಾಡಿದರು. ಯೇಸು ಕ್ರಿಸ್ತರು ಕೂಡ ತನ್ನ ಸೇವೆಯುದ್ದಕ್ಕೂ ಕೂಡ ಬಹಳ ಪ್ರಯಾಣ ಮಾಡಿದರು. ಅನೇಕ ದಿವಸ ದಾರಿಯಲ್ಲಿ ಆತನು ಇರಬೇಕಾಗಿತ್ತು. Jesus had traveled throughout his ministry. Many times at night he has to stay on the way. ಅನೇಕ ವಿಧದಲ್ಲಿ ಆತನು ರಾತ್ರಿ ಹಗಲು ಸೇವೆಯಲ್ಲಿ ಭಾಗಿಯಾಗಿದ್ದನು. ಅನೇಕರಿಗೆ ದೇವರ ಸುವಾರ್ತೆಯನ್ನು ಸಾರಿದನು. ಅನೇಕರಿಗೆ ಕಾಯಿಲೆಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿದನು. ದೆವ್ವಗಳ ಕಾಟದಿಂದ ಬಿಡುಗಡೆಯನ್ನು ಅನುಗ್ರಹಿಸಿದನು. ಅದರಲ್ಲಿ ಸ್ತ್ರೀಯರು ಕೂಡ ಭಾಗಿಯಾಗಿದ್ದರು ಎಂದು ನಾವು ನೋಡುವಂತವರಾಗಿದ್ದೇವೆ. ಎರಡನೇದಾಗಿ ಮೇರಿ ಮಗ್ದಲೀನ ಫಂಡೆಡ್ ಜೀಸಸ್ ಮಿನಿಸ್ಟ್ರಿ. ಸಿ ವಾಸ್ ಅ ಡೋನರ್. ಮಗ್ದಲನ ಮರಿಯಳು ಯೇಸುವಿನ ಸೇವೆಯಲ್ಲಿ ಆರ್ಥಿಕ ಸಹಾಯ ಮಾಡಿರುವಂತ ಒಬ್ಬ ದಾನಿಯಾಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿರುವಂಥದ್ದು, ಆಕೆ ಸೇವೆಯಲ್ಲಿ ಸಹಭಾಗಿಯಾಗಿರುವಂಥದ್ದು. 3ನೇ ವಚನದ ಕಡೆ ಭಾಗದಲ್ಲಿ ನೋಡುತ್ತೇವೆ, ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಾ ಇದ್ದರು. ಮೇರಿ ಮಗ್ದಲೀನ, from whom 7 demons had come out, Jonah, Susanna and many others. These women were helping to support them out of their own means. ತಮ್ಮ ಸ್ವಂತ ಆಸ್ತಿಯಿಂದ ಯೇಸುವಿಗೆ ಉಪಚಾರ ಮಾಡುತ್ತಾ ಇದ್ದರು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದೆ. ತಮ್ಮ ಸ್ವಂತ ಹಣದಿಂದ ಯೇಸುವಿನ ಸೇವೆಯಲ್ಲಿ ಅವರು ಭಾಗಿಯಾಗಿದ್ದರು ಎಂದು ನಾವು ನೋಡುವಂತವರಾಗಿದ್ದೇವೆ.
ಸ್ವಂತ ಮೂಲದಿಂದ ಅವರು women provided for them out of their own resources. ತಮ್ಮ ಮೂಲದಿಂದ, ತಮ್ಮ ಒಂದು ಹಣದಿಂದ, ತಮ್ಮ ಸ್ವಂತ ಆಸ್ತಿಯಿಂದ ಯೇಸುವಿನ ಸೇವೆಗೆ ಅವರು ಸಹಾಯ ನೀಡುತ್ತಾ ಇದ್ದರು ಎಂದು ನೋಡುತ್ತೇವೆ. ಈ ಮಗ್ದಲ ಮರಿಯಳು ಮಗ್ದಲ ಎನ್ನುವಂಥ ಸ್ಥಳದಿಂದ ಬಂದಿರುವಂಥವಳು ಆಗಿದ್ದಳು ಎಂದು ನಾವು ನೋಡುತ್ತೇವೆ. ಮೇರಿ ಮಗ್ದಲೀನ್ had come from a place called Magdala. Magdala means tower. Magdala ಎಂದರೆ ಗೋಪುರ. A city on the sea of Galilee. ಗಲಿಲಾಯ ಸಮುದ್ರದ ದಡದಲ್ಲಿರುವಂತಹ ಒಂದು ಪಟ್ಟಣ ಅದಾಗಿತ್ತು ಎಂದು ನೋಡಿದೆ. It had 40,000 citizens with its own Roman stadium. ಸುಮಾರು 40,000 ನಾಗರಿಕರು ವಾಸಿಸುವಂತ ರೋಮ್ ಸಾಮ್ರಾಜ್ಯದ ಒಂದು ಸ್ಟೇಡಿಯಂ ಪಡೆದಿರುವಂತಹ ಪಟ್ಟಣ ಅದಾಗಿತ್ತು ಎಂದು ನಾವು ನೋಡುತ್ತೇವೆ. ಇಟ್ ವಾಸ್ ಅ ಲಾರ್ಜ್ ಫಿಶಿಂಗ್ ಇಂಡಸ್ಟ್ರಿಯಲ್ ಪ್ಲೇಸ್. ಅಲ್ಲಿ ಒಂದು ದೊಡ್ಡ ಮೀನಿನ ಒಂದು ಇಂಡಸ್ಟ್ರಿಯೂ ಕೂಡ ಇತ್ತು ಎಂದು ನೋಡುತ್ತೇವೆ. ವಿಚ್ ಎಕ್ಸ್ಪೋರ್ಟೆಡ್ ಸಾಲ್ಟೆಡ್ ಫಿಶ್, ಉಪ್ಪು ಹಚ್ಚಿದ ಮೀನುಗಳನ್ನು ಅಲ್ಲಿಂದ ರಫ್ತು ಮಾಡುತ್ತಾ ಇತ್ತು ಎಂದು ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿಂದ ಅನೇಕ ಸ್ಥಳಗಳಿಗೆ, ಅನೇಕ ಭಾಗಗಳಿಗೆ ಮೀನುಗಳು, ಉಪ್ಪು ಹಚ್ಚಿದ ಮೀನುಗಳು ರವಾನಿಸುತ್ತಾ ಇದ್ದರು ಎಂದು ನೋಡುತ್ತೇವೆ. ಅಂದರೆ ಅಷ್ಟು ಒಳ್ಳೆಯ ಸ್ಥಳ ಅದಾಗಿತ್ತು, ವ್ಯಾಪಾರದ ಕೇಂದ್ರವೂ ಆಗಿತ್ತು. ಅಂಥ ಒಂದು ಪಟ್ಟಣದಿಂದ, ಅಂಥ ಒಂದು ಸ್ಥಳದಿಂದ ಈ ಮಗ್ದಲದ ಮರಿಯಳು ಬಂದಳು ಎಂದು ನೋಡುವಂಥವರಾಗಿದೆ. ಆಕೆಯೂ ಕೂಡ ಒಳ್ಳೆಯ ಆಸ್ತಿವಂತಳಾಗಿದ್ದಳು. ಆಕೆಯೂ ಕೂಡ ಆರ್ಥಿಕವಾಗಿ ಬಲವಾಗಿದ್ದಳು ಏನು. ಆಕೆ ತನ್ನ ಸ್ವಂತ ಆಸ್ತಿಯಿಂದ ಯೇಸುವಿನ ಸೇವೆಗೆ ಸಹಾಯ ಮಾಡುತ್ತಾ ಇದ್ದಳು ಎಂದು ನಾವು ನೋಡುವಂಥವರಾಗಿದ್ದೇವೆ. ಹೌದು, ಕರ್ತನಲ್ಲಿ ಪ್ರಿಯ ದೇವ ಜನರೇ, ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1-9 ವಚನದಲ್ಲಿ ನಾವು ನೋಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಇನ್ನೊಬ್ಬ ಸ್ತ್ರೀ ಬಂದು ಯೇಸುವಿನಿಗೆ ಅಭಿಷೇಕ ಮಾಡುವಂತದ್ದನ್ನು ನೋಡುತ್ತೇವೆ. When we read Mark chapter 14 verses 1-9, we read about a woman who comes to Jesus Christ and anoints him. It was Mary Magdalene. ಮಗ್ದಲನ ಮರಿಯಳು ಯೇಸುವಿನ ಹತ್ತಿರ ಬಂದು ಬಹಳ ಬೆಲೆಯುಳ್ಳಂತ ಅಟ್ಟ ಜಟಮಾಂಸಿಯ ತೈಲವನ್ನು ಯೇಸುವಿನ ತಲೆಯ ಮೇಲೆ ಒಯ್ದಳು. Very expensive perfume made of nard was on Jesus' head. That is how she anoints Jesus Christ. ಯೇಸು ಕ್ರಿಸ್ತರನ್ನು ಆ ರೀತಿ ಆಕೆ ಅಭಿಷೇಕ ಮಾಡುವಂತವಳಾಗಿದ್ದಾಳೆ. ಬಹಳ ಬೆಲೆಯುಳ್ಳಂತ ತೈಲ ಆಕೆ ಪಡೆದುಕೊಂಡು ಯೇಸುವಿನ ತಲೆಯ ಮೇಲೆ ಹೊಯ್ಯುವುದರ ಮೂಲಕವಾಗಿ ನಮಗೆ ಅರ್ಥವಾಗುವಂಥದ್ದೇನೆಂದರೆ ಆಕೆ ಒಬ್ಬ ಸ್ಥಿತಿವಂತಳಾಗಿದ್ದಳು. ಆಕೆ ಆರ್ಥಿಕ ರೀತಿಯಿಂದ ಬಲ ಹೊಂದಿದವಂತವಳಾಗಿದ್ದಳು. ಆಕೆ ಹಣವಂತಳಾಗಿದ್ದಳು. ಆಕೆ ಆಸ್ತಿ ಪಡೆದಂತವಳಾಗಿದ್ದಳು, ಹಣವನ್ನು ಪಡೆದಂತವಳಾಗಿದ್ದಳು. She was probably a rich woman. That was the reason she could buy a very expensive perfume made of nard and was on the head of Jesus Christ. ಈಗ ಈ ಮಗ್ದಲದ ಮರಿಯಳ ವಿಷಯದಲ್ಲಿ ನೋಡುವಾಗ ಯೇಸುವಿಗಾಗಿ ಬೆಲೆಯುಳ್ಳಂಥದ್ದನ್ನು ಖರ್ಚು ಮಾಡಲು, ಯೇಸುವಿಗಾಗಿ ಬೆಲೆಯುಳ್ಳಂಥದ್ದನ್ನು ಉಪಯೋಗಿಸಲು ಸಿದ್ಧಳಾಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. She loved Jesus Christ very much. ಯೇಸುವನ್ನು ಬಹಳವಾಗಿ ಪ್ರೀತಿ ಮಾಡಿದಳು. ಆಗ ಬೆಲೆಯುಳ್ಳಂತ ತೈಲ ತಂದು ಯೇಸುವಿಗೆ ಸಮರ್ಪಿಸುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ,
ಇದರಿಂದ ಈ ಮಗ್ದಲದ ಮರಿಯಳ ವಿಷಯದಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ಸೇವೆಗೆ ಆಕೆಯೇ ಹಣಕಾಸಿನ ಸಹಾಯ ನೀಡುತ್ತಾ ಬಂದಿದ್ದಳು ಎಂದು ನೋಡುತ್ತೇವೆ. She funded Jesus ministry throughout her life until the crucifixion of Jesus Christ, until the resurrection of Jesus Christ. ಯೇಸುವಿನ ಶಿಲುಬೆಯ ಮರಣದವರೆಗೆ, ಯೇಸುವಿನ ಪುನರುತ್ಥಾನದವರೆಗೂ ಕೂಡ ಈ ಮಗ್ದಲದ ಮರಿಯಳು ಜೊತೆಯಲ್ಲಿದ್ದು ಹಣದ ಸಹಾಯವನ್ನು ನೀಡುವಂತ ಸ್ತ್ರೀಯಾಗಿದ್ದಳು ಎಂದು ನೋಡುತ್ತೇವೆ. We read about Compassion International. We read about Reverend Everett Swanson flee from Chicago to South Korea to minister of American troops fighting in Korean War. When he saw hundreds of war orphans living on the street, ದಾರಿಯ ಮೇಲೆ ಅನೇಕ ಅನಾಥ ಮಕ್ಕಳು ಅಲೆದಾಡುವಂತ ಸ್ಥಿತಿಯನ್ನು ನೋಡಿ ಹೃದಯದಲ್ಲಿ ನೊಂದುಕೊಂಡಿರುವಂತ ರೆವರೆಂಡ್ ಎವರೆಟ್ ಸ್ವಾನ್ಸನ್ ಶಿಕಾಗೋದಿಂದ ಸೌತ್ ಕೊರಿಯಾಗೆ ಬಂದಂತಹ ಸಂದರ್ಭದಲ್ಲಿ ಈ ಅಮೆರಿಕ ದೇಶದ ಜವಾನರು ಕೊರಿಯನ್ ಯುದ್ಧದಲ್ಲಿ ನೊಂದಂತಹ ಜನರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕೆ ಬಂದಿರುವಂತವರಾಗಿದ್ದರು. ಒಂದು ದಿವಸ ಬೆಳಗ್ಗೆ ಅವರು ನೋಡುತ್ತಾ ಇರುವಂತಹ ಸಂದರ್ಭದಲ್ಲಿ, one morning he saw city workers throwing piles of rags into the back of truck. City workers ಅವರು ಈ ಗೋಣಿ ಚೀಲವನ್ನು ಟ್ರಕ್ನ ಹಿಂಭಾಗಕ್ಕೆ ಎಸೆಯುವಂಥದ್ದನ್ನು ಅವರು ನೋಡುವಂತವರಾಗಿದ್ದಾರೆ. ಬಟ್ ಬೈ ಹಿಸ್ ಕ್ಲೋಸ್ ಲುಕ್ ಹೆಲ್ಪ್ ಹಿಮ್ ಟು ನೋ ದಟ್ ದೇ ವರ್ ದಿ ಫ್ರೋಸನ್ ಬಾಡೀಸ್ ಆಫ್ ಆರ್ಫನ್ ಹೂ ಹ್ಯಾಡ್ ಡೈಡ್ ಆನ್ ದ ಸ್ಟ್ರೀಟ್. ರಾತ್ರಿ ದಾರಿಯಲ್ಲಿ ಚಳಿಗೆ ಸತ್ತು ಹೋದಂತ ಮಕ್ಕಳ ದೇಹ ಆ ಚೀಲದ ಮುಖಾಂತರವಾಗಿ ಟ್ರಕ್ ಅಲ್ಲಿ ಬಿಸಾಡ್ತಾ ಇದ್ರು ಅಂತೇಳಿ ಅವರಿಗೆ ಹತ್ತಿರ ಹೋಗಿ ನೋಡುವಂತಹ ಸಂದರ್ಭದಲ್ಲಿ ಗೊತ್ತಾಯಿತು. ಇದನ್ನು ಅವರು ಒಂದು ಭಕ್ತಿ ಸಂಜೀವನ ಕೂಟದಲ್ಲಿ ಹೇಳುತ್ತಾ ಇರುವಂತಹ ಸಂದರ್ಭದಲ್ಲಿ when he shared this thing in one of the revival meetings, many came forward to help those people who were in need, help those children who were in need. ಈ ಘಟನೆಯನ್ನು ಕೇಳುತ್ತಾ ಇರುವಂತಹ ಅನೇಕ ಕ್ರೈಸ್ತರು ಅಂತ ಪರಿಸ್ಥಿತಿಯಲ್ಲಿರುವಂತಹ ಮಕ್ಕಳಿಗೆ ಸಹಾಯ ಮಾಡೋದಕ್ಕೋಸ್ಕರ, ಹಣಕಾಸಿನ ಸಹಾಯ ನೀಡುವುದಕ್ಕೋಸ್ಕರ ಬಂದರು. ಆಗ ಅವರು ಇವಾಂಜಲಿಸ್ಟಿಕ್ ಅಸೋಸಿಯೇಷನ್ ಎಂದು ಪ್ರಾರಂಭ ಮಾಡಿ ನಂತರ 1969ರಲ್ಲಿ ಕಂಪ್ಯಾಷನ್ ಇನ್ಕಾರ್ಪೊರೇಟೆಡ್ ಎಂದು ಸೇವೆ ಪ್ರಾರಂಭಿಸಿದರು. ಹೀಗೆ ಅವರು ಮಾಡಿರುವಂತಹ ಸೇವೆ ಮೊದಲಿಗೆ ಇವಾಂಜಲಿಸ್ಟಿಕ್ ಅಸೋಸಿಯೇಷನ್ ಎಂದು, ನಂತರ 1963ರಲ್ಲಿ ಕಂಪ್ಯಾಷನ್ ಇನ್ಕಾರ್ಪೊರೇಟೆಡ್ ಎಂದು ಮಕ್ಕಳ ಮಧ್ಯದಲ್ಲಿ ಅನಾಥ ಮಕ್ಕಳ ಸೇವೆ ಪ್ರಾರಂಭವಾಗಿತ್ತು ಎಂದು ನೋಡುತ್ತೇವೆ. ಹೀಗೆ ಅನೇಕರು ಸಂತೋಷದಿಂದ ಹಣಕಾಸಿನ ಸಹಾಯ ಮಾಡುವಾಗ ಅನಾಥ ಮಕ್ಕಳಿಗೆ ಸಹಾಯವಾಗಿರುವಂಥದ್ದು. ಇಲ್ಲಿ ಮಗ್ದಲದ ಮರಿಯಳು ಯೇಸುವಿನ ಜೊತೆಯಲ್ಲಿ ಇದ್ದುಕೊಂಡು ತನ್ನ ಸ್ವಂತ ಮೂಲದಿಂದ, ತನ್ನ ಸ್ವಂತ ಆಸ್ತಿಯಿಂದ ಹಣದ ಸಹಾಯ ಮಾಡುತ್ತಾ ಸೇವೆಯಲ್ಲಿ ಸಹಭಾಗಿಯಾಗಿದ್ದರು. ಇಂದಿಗೂ ಕೂಡ ಅನೇಕ ಕ್ರೈಸ್ತರು ಸೇವೆಯಲ್ಲಿ ತಮ್ಮ ಸ್ವಂತ ಹಣವನ್ನು ಕೊಡುತ್ತಾ, ತಮ್ಮ ಸ್ವಂತ ಆಸ್ತಿಯಿಂದ ಹಣದ ಸಹಾಯ ಮಾಡುತ್ತಾ ಸೇವೆಯಲ್ಲಿ ಸಹಭಾಗಿಗಳಾಗಿರುವಂಥದ್ದನ್ನು ನೋಡುವಂತವರಾಗಿದ್ದೇವೆ. ಇಂದಿಗೂ ಕೂಡ ಈ ಸೇವೆಯ ಅವಶ್ಯಕತೆ ಇದೆ. ಇಂದಿಗೂ ಕೂಡ ಇಂತಹ ಸಹಾಯ ಮಾಡುವಂತಹ ಜನರ ಅವಶ್ಯಕತೆ ಇದೆ. ಇಂದಿಗೂ ಕೂಡ ಇಂತಹ ದೊಡ್ಡ ಒಳ್ಳೆಯ ಸ್ತ್ರೀಯರ ವಿಷಯದಲ್ಲಿ ನಮ್ಮ ಸಭೆಯಲ್ಲಿ ನೋಡುವಂತವರಾಗಿದ್ದೇವೆ. ಅಂತಹ ಸ್ತ್ರೀಯರ ವಿಷಯದಲ್ಲಿ ನಮಗೆ ಹೆಮ್ಮೆಯಾಗುವಂಥದ್ದಾಗಿದೆ. ಅಂತಹ ಸ್ತ್ರೀಯರ ಸೇವೆಯನ್ನು ದೇವರು ಮೆಚ್ಚುವಂತವನಾಗಿದ್ದಾನೆ. ಅಂತಹ ಸ್ತ್ರೀಯರ ಜೀವಿತವನ್ನು, ಅಂತಹ ಸ್ತ್ರೀಯ ಕುಟುಂಬವನ್ನು ದೇವರು ಆಶೀರ್ವದಿಸುವಂತವನಾಗಿದ್ದಾನೆ. ಥರ್ಡ್ಲಿ ಅಂಡ್ ಲಾಸ್ಟ್ಲಿ, ಮೇರಿ ಮಗ್ದಲೀನ್ ವಾಸ್ ಅನ್ ಎವಾಂಜಲಿಸ್ಟ್. ಮೂರನೇದಾಗಿ, ಕಡೆಯದಾಗಿ, ಮಗ್ದಲದ ಮರಿಯಳು ಒಬ್ಬ ಸುವಾರ್ತಿಕಳಾಗಿದ್ದಳು. ಅಪೋಸ್ಟಲ್ ಟು ದ ಅಪೋಸ್ಟಲ್ಸ್, ಸುವಾರ್ತಕರಿಗೆ ಸುವಾರ್ತಿಕಳಾಗಿದ್ದಳು ಎಂದು ನಾವು ನೋಡುತ್ತೇವೆ.
ಯೋಹಾನು ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಮಗ್ದಲದ ಮರಿಯಳು ಹೋಗಿ ನಾನು ಸ್ವಾಮಿಯವರನ್ನು ನೋಡಿದ್ದೇನೆ, ಆತನು ಇಂತಿಂಥದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. ಮೇರಿ ಮೆಗ್ದಲೀನಾ went to the disciples with the news, I have seen the Lord, and she told them that he had said these things to her. ಸುವಾರ್ತಿಗಳಾಗಿದ್ದು ಯೇಸು ಕ್ರಿಸ್ತನ ಶಿಷ್ಯರಿಗೆ ಆಕೆ ಈ ಸುವಾರ್ತೆ ತಿಳಿಸಿದಳು. ಏನೆಂದರೆ, ನಾನು ಯೇಸುವನ್ನು ನೋಡಿದ್ದೇನೆ. ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಿದ್ದನು. ಯೇಸು ಕ್ರಿಸ್ತನು ಸತ್ತು ಹೂಳಲ್ಪಟ್ಟಾಗ 3ನೇ ದಿವಸದಲ್ಲಿ ಸಮಾಧಿಯು ಖಾಲಿಯಾಗಿತ್ತು. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಮೊದಲನೇದಾಗಿ ಒಬ್ಬ ಮಹಿಳೆಗೆ ಕಾಣಿಸಿಕೊಳ್ಳುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. It was none other than Mary Magdalene to whom Jesus Christ appeared first. ಮಗ್ದಲ ಮರಿಯಳಿಗೆ ಯೇಸು ಕ್ರಿಸ್ತನು ಮೊದಲನೇದಾಗಿ ಕಾಣಿಸಿಕೊಂಡನು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆಕೆಗೆ ಯೇಸು ಕ್ರಿಸ್ತನು ಹೇಳುತ್ತಾ ಇರುವಂತದ್ದು, ನಿನ್ನ ಸಹೋದರನಿಗೆ ತಿಳಿಸು, ನಿನ್ನ ಸಹೋದರನಿಗೆ ತಿಳಿಸು. ಆಗ ಆಕೆ ಓಡಿಯಾಗಿ, ನಾನು ಸ್ವಾಮಿಯವರನ್ನು ನೋಡಿದ್ದೇನೆ, ನಾನು ಸ್ವಾಮಿಯವರನ್ನು ನೋಡಿದ್ದೇನೆ, ಆತನು ಜೀವಿತನಾಗಿದ್ದಾನೆ, ಆತನು ಪುನರುತ್ಥಾನ ಹೊಂದಿದ್ದಾನೆ, ಆತನು ಜೀವಿಸುವಂತವನಾಗಿದ್ದಾನೆ ಎನ್ನುವ ಸುವಾರ್ತೆ ಆಕೆ ತಿಳಿಸಿದಳು. ಆಕೆ ಮೊದಲನೇ ಮಹಿಳೆ ಸುವಾರ್ತಿಗಳಾಗಿದ್ದಳು. She was the first evangelist who could share the gospel of a living Jesus Christ, that she had seen Jesus Christ. She tells this good news to his disciples. ಯೇಸುವಿನ ಶಿಷ್ಯರಿಗೆ ಈ ಸುವಾರ್ತೆ ಆಕೆ ತಿಳಿಸುವಂತವಳಾಗಿದ್ದಾಳೆ ಎಂದು ನಾವು ನೋಡುವಂತವರಾಗಿದ್ದೇವೆ. ಹೌದು, ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುವಿನ ಪುನರುತ್ಥಾನದ ಸುದ್ದಿ ಯೇಸುವಿನ ಶಿಷ್ಯರಿಗೆ ಹೇಳುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಆಕೆಗೆ ಯೇಸು ಕ್ರಿಸ್ತನು ಆಜ್ಞೆಯನ್ನು ಕೊಡುತ್ತಾ ಇರುವಂತ. She was commissioned by Jesus Christ. She receives a message. She was given authority. She was sent. ಯೇಸು ಕ್ರಿಸ್ತನಿಗೆ ಆಕೆಗೆ ಆಜ್ಞೆ ಕೊಡುತ್ತಾ ಇರುವಂತದ್ದನ್ನು ನೋಡುವಂತವರಾಗಿದ್ದೇವೆ. ಆಕೆ ಕಳಿಸಲ್ಪಟ್ಟಳು ಎಂದು ನೋಡುತ್ತೇವೆ. ಆಕೆಗೆ ಒಂದು ಸಂದೇಶ ಸಿಕ್ಕಿತು ಎಂದು ನಾವು ನೋಡುತ್ತೇವೆ. ಆಕೆಗೆ ಅಧಿಕಾರ ಕೊಡಲ್ಪಟ್ಟಿತು ಎಂದು ನೋಡುತ್ತೇವೆ. ಆಕೆ ಕಳುಹಿಸಲ್ಪಟ್ಟಳು ಎಂದು ನಾವು ನೋಡುವಂತವರಾಗಿದೆ. ಕಳುಹಿಸಲ್ಪಟ್ಟಂತವಳಾಗಿದ್ದು ಮೊದಲನೇ ಮಹಿಳೆ ಸುವಾರ್ತಿಗಳಾಗಿದ್ದು ಯೇಸುವಿನ ಶಿಷ್ಯರಿಗೆ ಆಕೆ ಸುವಾರ್ತೆಯನ್ನು ಸಾರಿದಳು ಎಂದು ನೋಡುತ್ತೇವೆ. ಜೀವಿಸುವಂತ ಕ್ರಿಸ್ತನನ್ನು ನಾನು ನೋಡಿದ್ದೇನೆ ಎನ್ನುವಂತ ಸುವಾರ್ತೆ ಸಾರುವಂತದ್ದು ಅವಶ್ಯವಾಗಿದೆ ಎಂದು ನೋಡುತ್ತೇವೆ. She went to disciples. ಆಕೆ ಶಿಷ್ಯರ ಹತ್ತಿರ ಹೋದಳು ಎಂದು ನೋಡುತ್ತೇವೆ. She was obedient. ಆಕೆ ವಿಧೇಯಳಾಗಿದ್ದಳು. She was courageous. ಆಕೆ ಧೈರ್ಯದಾಯಕಳಾಗಿದ್ದಳು ಎಂದು ನೋಡುತ್ತೇವೆ. She was enthusiastic. ಆಕೆ ಬಹಳ ಆಸಕ್ತಳಾಗಿದ್ದಳು ಎಂದು ನಾವು ನೋಡುತ್ತೇವೆ. She was with a great joy. ಆಕೆ ಬಹಳ ದೊಡ್ಡ ಸಂತೋಷವನ್ನು ಪಡೆದಂತವಳಾಗಿದ್ದಳು. She went with the good news. She knew where the disciples were. She knew that the disciples were hiding themselves. ಆಕೆ ಯೇಸು ಕ್ರಿಸ್ತನ ಶಿಷ್ಯರು ಎಲ್ಲಿದ್ದಾರೆ ಅಂತೇಳಿ ಗೊತ್ತಿದ್ದವಳಾಗಿದ್ದಳು. ಯೇಸು ಕ್ರಿಸ್ತನ ಶಿಷ್ಯರು ಭಯದಿಂದ ತಮ್ಮನ್ನು ತಾವು ಅಡಗಿಕೊಂಡಿದ್ದಾರೆ ಅಂತೇಳಿ ಆಕೆ ಬಲ್ಲವಳಾಗಿದ್ದಳು ಎಂದು ನಾವು ನೋಡುವಂತವರಾಗಿದ್ದೇವೆ. ಆಕೆ ಯೇಸುವಿನ ಶಿಷ್ಯರಿಗೆ ಸುವಾರ್ತಿಗಳಾಗಿ ಹೋದಳು ಎಂದು ನೋಡುತ್ತೇವೆ. That is the reason Thomas Aquinas deemed her apostle to apostles. ಥಾಮಸ್ ಅಕ್ವೇನಸ್ ಅವರು ಆದ್ದರಿಂದಲೇ ಆಕೆಯ ವಿಷಯದಲ್ಲಿ ಬರೆಯುತ್ತಾ ಇರುವಂತದ್ದೇನೆಂದರೆ ಅಪೋಸ್ತಲರಿಗೆ ಅಪೋಸ್ತಳರು ಎಂದು ಹೇಳುವಂಥದ್ದು ನಾವು ನೋಡುವಂತವರಾಗಿದೆ. ಹೌದು, ಕರ್ತನಲ್ಲಿ ಪ್ರಿಯ ದೇವಜನರೇ, ಆಕೆ ಸುವಾರ್ತಿಗಳಾಗಿದ್ದು ಬಹಳ ಮಟ್ಟಿಗೆ ಸೇವೆಯಲ್ಲಿ ಸಹಭಾಗಿಗಳಾಗಿದ್ದಳು. ಜಾನ್ ವೆಸ್ಲಿ ಅವರು ಒಬ್ಬ ಮಹಿಳೆಯರ ಗುಂಪು ಸ್ಯಾರಾ ಮೆಲೆಟ್
was one of the very small group of women authorized by John Wesley to become a preacher in the early days of Methodism. ಈ ಮೆಥಡಿಸ್ಟ್ ಸಭೆಯ ಪ್ರಾರಂಭದಲ್ಲಿ ಜಾನ್ ವೆಸ್ಲಿ ಅವರು ಸ್ಯಾರಾ ಅನ್ನುವಂಥವರಿಗೆ ದೇವರ ವಾಕ್ಯವನ್ನು ಸಾರುವುದಕ್ಕೆ ಅಪ್ಪಣೆ ನೀಡಿದ್ದರು ಎಂದು ನಾವು ನೋಡುತ್ತೇವೆ. ಆದರೆ after Wesley's death, she married, and as a Sarah Boyce, she continued to preach for another 40 years despite the ban on female preaching imposed by the Wesleyan Methodist Church in 1803. 1803ರಲ್ಲಿ ವೆಸ್ಲಿಯನ್ ಮೆಥಡಿಸ್ಟ್ ಸಭೆ ಮಹಿಳೆಯರು ಪ್ರಸಂಗ ಮಾಡಬಾರದೆನ್ನುವಾಗಲೂ ಕೂಡ ಈ ಸ್ಯಾರಾ ಮದುವೆಯಾಗಿ ಸ್ಯಾರಾ ಬಾಯ್ಸ್ ಆಗಿ ಸುಮಾರು 40 ವರ್ಷ ಆಕೆ ಸುವಾರ್ತೆಯನ್ನು ಸಾರಿದಳು ಎಂದು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದೂ ಕೂಡ ಮಹಿಳೆಯರು ಯೇಸುವಿನ ಸೇವೆಯಲ್ಲಿ ಭಾಗಿಗಳಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಹೌದು, ಅವರ ಸೇವೆಯೂ ಕೂಡ ಇಂದಿಗೂ ಅವಶ್ಯಕತೆಯೇ ಇದೆ. ನಾವು ಈ ದಿನ ಮಹಿಳೆಯರ ಸೇವೆಯ ಭಾನುವಾರವೆಂದು ಜ್ಞಾಪಕ ಮಾಡಿಕೊಳ್ಳುವಾಗ ಡೀಕನೆಸ್ ವರ್ಕ್ ಸಂಡೇ ಎಂದು ಜ್ಞಾಪಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಮಗ್ದಲದ ಮರಿಗಳ ವಿಷಯದಲ್ಲಿ ಧ್ಯಾನ ಮಾಡಿದ್ದೇವೆ. ಒಬ್ಬ ಶಿಷ್ಯಳಾಗಿದ್ದು ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡಿದಳು. ಆಕೆ ಸುವಾರ್ತಿಗಳಾಗಿದ್ದು ಯೇಸುವಿನ ಶಿಷ್ಯರಿಗೆ ಸುವಾರ್ತೆ ಸಾರಿದಳು. ಆಕೆ ಒಬ್ಬ ದಾನಿಯಾಗಿದ್ದು ಯೇಸುವಿನ ಸೇವೆಗೆ ಹಣಕಾಸಿನ ಸಹಾಯ ಮಾಡಿದ್ದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳ. ನಾನು ನೀನು ಸೇವೆಯಲ್ಲಿ ಭಾಗಿಗಳಾಗಿದ್ದೇವೆಂದರೆ ಇಂಥ ಮಗ್ದಲದ ಮರಿಗಳ ಹಾಗೆ ಸೇವೆಯಲ್ಲಿ ಭಾಗಿಗಳಾಗಿದ್ದೇವೆ. ಸೇವೆಗೋಸ್ಕರ ಪ್ರಯಾಣ ಮಾಡಲು, ಸೇವೆಗೋಸ್ಕರ ಶಿಷ್ಯರ ಜೊತೆಯಲ್ಲಿ ಪ್ರಯಾಣ ಮಾಡಲು ಸಿದ್ಧರಾಗಿದ್ದೇವೆ. ಸೇವೆಗೋಸ್ಕರ ನಮ್ಮ ಸ್ವಂತ ಆಸ್ತಿಯಿಂದ ಹಣಕಾಸಿನ ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಅಪೋಸ್ತಲರಿಗೆ ಅಪೋಸ್ತಲರಾಗಿ ಸೇವೆ ಮಾಡಲು ಸಿದ್ಧರಾಗಿದ್ದೇವೆ. ಹೀಗಿರುವುದಾದರೆ ದೇವರು ಇಂದಿಗೂ ಕೂಡ ನನ್ನ ಸೇವೆಯನ್ನು ಆಶಿಸುವಂತವನಾಗಿದ್ದಾನೆ. ನಿನ್ನ ಸೇವೆಯ ಅವಶ್ಯಕತೆ ಇದೆ. ನಿನ್ನ ಸೇವೆಯನ್ನು ದೇವರು ಆಶೀರ್ವದಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ಮಹಿಳೆಯರ ಸೇವೆಯ ಭಾನುವಾರ ಡೀಕನೆಸ್ ವರ್ಕ್ ಸಂಡೇ ಎಂದು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಮಗ್ದಲದ ಮರಿಯಳ ಸೇವೆ ಜ್ಞಾಪಕ ಮಾಡಿಕೊಳ್ಳುವಂತೆ ಪ್ರಯಾಣ ಮಾಡಿದಳು, ಹಣಕಾಸಿನ ಸಹಾಯ ಮಾಡಿದಳು, ಸುವಾರ್ತೆ ಸಾರಿದಳು ಎಂದು ಧ್ಯಾನ ಮಾಡುವುದಕ್ಕೆ ಕೃಪೆ ಅನುಗ್ರಹಿಸಿದ ಸ್ತೋತ್ರ. ಎಂದೂ ಕೂಡ ನಾವು ಪ್ರಯಾಣ ಮಾಡೋದಕ್ಕೆ ಸಿದ್ಧರಾಗಿರುವಂತೆ, ಹಣಕಾಸಿನ ಸಹಾಯ ನೀಡುವಂತೆ, ನಾವು ಸುವಾರ್ತೆ ಸಾರುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಕಡೆಯದಾಗಿ ನಾವೆಲ್ಲರೂ ಸೇರಿಕೊಂಡು ಸಭಾ ಸಂಗೀತಗಳಲ್ಲಿ 300ನೇ ಸಂಗೀತ ಪಾಪಿಷ್ಟ ತಪ್ಪಿಸು ಪ್ರಾಣ ಕಾಪಾಡು ಎಂಬ ಸಂಗೀತವನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. Mosala Margarita
5ನೇ ಪುಟವನ್ನು ಅನುಸರಿಸೋಣ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರಳಿನ ಮೇಲೆ ಪ್ರೀತಿಯು ದಯವುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸಲು ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದಿಂದ ಮೊಳಕಾಲೋರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ಪಾಪವನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಪರಿಶುದ್ಧ ಸಂಸ್ಕಾರ ತಕ್ಕೊಳ್ಳುವ ಹಾಗೆ ವಿಶ್ವಾಸದ ಸಮೀಪಿಸಿರಿ. ಈ ಕೆಳಗಿನ ಪ್ರಾರ್ಥನೆಯನ್ನು ಒಟ್ಟಾಗಿ ಹರಿಕೆ ಮಾಡಿಕೊಳ್ಳೋಣ. ಸರ್ವತ್ರ ಆಳುವ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೇ, ಎಲ್ಲಾ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಆಗಾಗ್ಗೆ ನಮ್ಮ ನಡೆಯುವ ನೆನಪುಗಳಿಂದ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ದಿವ್ಯ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು ಘೋರವಾದ ಪಾಪಗಳನ್ನು ಮಾಡಿದ್ದೇವೆ ಎಂದು ಪ್ರಲಾಪಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪರೋಧರ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖ ಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳಲು ನಮಗೆ ಅಸಾಧ್ಯ. ಅತಿ ಕರುಣೆಯ ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಇಂದಿನ ಅಪರಾಧಗಳನ್ನು ಮನ್ನಿಸು. ನಾವು ನೂತನ ಸ್ವಭಾವಗಳಾಗಿ ಇಂದಿನ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಸೇರಿಸಿ ನಿನ್ನ ನಾಮಕ್ಕೆ ಘನಮಾನಗಳನ್ನು ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಿಮಿತ್ತ ಬೇಡಿಕೊಳ್ಳುತ್ತೇವೆ. ಆಮೆನ್. ನಿಜವಾಗಿ ಪಶ್ಚಾತ್ತಾಪಪಟ್ಟು ತಕ್ಕ ವಿಶ್ವಾಸದಿಂದ ನನ್ನ ಕಡೆಗೆ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವನೆಂದು ಮಹಾಕರುಣೆಯಿಂದ ವಾಗ್ದಾನ ಮಾಡಿದ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿ ಅವುಗಳಿಂದ ನಮ್ಮನ್ನು ಬಿಡಿಸಿ ಸಕಲ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸು. ಈ ಕೆಳಗಿನ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ಸರ್ವತ್ರ ಆಳುವ ದೇವರೇ, ನಿನಗೆ ಸಕಲ ಹೃದಯಗಳು ತೆರೆದವೆ, ಸಮಸ್ತ ಆಶೆಗಳು ತಿಳಿದವೆ. ನಿನಗೆ ಮರ್ಯಾದ ಗುರುತುಗಳು ಒಂದು ಇಲ್ಲ. ನಾವು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಲು, ನಮ್ಮ ಪರಿಶುದ್ಧ ನಾಮವನ್ನು ವಿಹಿತವಾಗಿ ಸ್ತುತಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಮ್ಮ ಹೃದಯದ ಆಲೋಚನೆಯನ್ನು ಶುದ್ಧ ಮಾಡು. ಆಮೆನ್. ಕರುಣಾಸಮುದ್ರನಾದ ಕರ್ತನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರೋದಕ್ಕೆ ಧೈರ್ಯಗೊಳ್ಳದೆ ವಿವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೂ ಯೋಗ್ಯತೆ ಇಲ್ಲದವರಾಗಿದ್ದೇವೆ. ಕೃಪಾಳವಾದ ಪ್ರಭುವೇ, ನಾವು ಆತನಲ್ಲಿ ಜೀವಿಸಿ ಬೆಳೆಯುವಂತೆ ನಿನ್ನ ಪ್ರಿಯ ಕುಮಾರನ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯಲು ಅನುಗ್ರಹ ಮಾಡು. ನಾವು ಆತನ ಅತಿ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನಲ್ಲಿಯೂ ಆತ ನಮ್ಮಲ್ಲಿಯೂ ಎಂದೆಂದೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕಮಾನದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದಿ. ಆತನಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞ ರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವ ಸಾಮರ್ಥ್ಯವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸ್ವಾರ್ಥೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಯ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಏರ್ಪಡಿಸಿದ ನಿಯಮಗಳನ್ನು ಅನುಸರಿಸಿ ಆತನ ಶ್ರಮೆ ಮರಣಗಳ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಕ್ಕೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲ್ಗಾರರಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕು ಅಂತ ಅತಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಆತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ ಅಂದರು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನೆಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಪಾಪಗಳ ಕ್ಷಮೆಗಾಗಿಯೂ ನಿಮಗೋಸ್ಕರ ಭೋಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ, ನೀವಿದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡ್ರಿ ಅದನ್ನು. ಆಮೇನ್. ಓ ಕರ್ತನೇ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ನಿನಗೆ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವಾಗಿಯೂ ಇದೆ. ಈ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳ. ಆದ್ದರಿಂದ ನಾವು ದೇವದೂತರೊಂದಿಗೂ ಪರಲೋಕ ಸಂಘದವರೆಲ್ಲರಿಗೂ ನಿನ್ನ ಪ್ರಭಾವದ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧರೇ ಪರಿಶುದ್ಧರೇ, ದೂತಗಳ ಒಡೆಯಾದ ದೇವರೇ, ಈಗ ಪರಲೋಕಗಳು ನಿನ್ನ ಪ್ರಭಾವದಿಂದ ಸ್ತುತಿಸುತ್ತೇವೆ. ಮಹೋನ್ನತನಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಆಮೆನ್.
ಕರ್ತನಲ್ಲಿ ಪ್ರಿಯ ದೇವಜನರೇ, ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಂಡು ನಿಮ್ಮ ಎದುರುಗಡೆ ಇಟ್ಟುಕೊಂಡಿರುವಂಥ ರೊಟ್ಟಿಯನ್ನು ಮೊದಲು, ನಂತರ ದ್ರಾಕ್ಷಾರಸವನ್ನು ನಂತರ ತೆಗೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ರೊಟ್ಟಿಯನ್ನು ತೆಗೆದುಕೊಳ್ಳಿ. ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ನಿಮ್ಮದೇ ಆತ್ಮ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದಲ್ಲಿ ಆತನ ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ಈಗ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮದೇ ಆತ್ಮ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿದ್ದನ್ನು ಜ್ಞಾಪಕ ಮಾಡಿಕೊಂಡು ಇದನ್ನು ಕುಡಿದು ಕೃತಜ್ಞತೆಯುಳ್ಳವರಾಗಿವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ನಾವು ದೇವರ ವಾಕ್ಯದಲ್ಲಿ ಕೇಳಿದ ಮೇರೆಗೆ ಮಗ್ದಲದ ಮರಿಯಳು ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡಿ ತನ್ನ ಸ್ವಂತ ಹಣವನ್ನು ಕೊಟ್ಟು ಸುವಾರ್ತಿಗಳಾಗಿಯೂ ಸೇವೆ ಮಾಡಿರುವಂಥದ್ದು. ಹಾಗೆಯೇ ನಾವು ಕೂಡ ಈ ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ದೇವರ ಎದುರಿಗೆ ತಗ್ಗಿಸಿಕೊಂಡು ಆತನಿಂದ ಆಶೀರ್ವಾದ, ಕೃಪೆ, ರಕ್ಷಣೆಯನ್ನು ಪಡೆದುಕೊಂಡವರಾಗಿದ್ದು ಸೇವೆಯಲ್ಲಿ ನಿರತರಾಗಿರುವಂತೆ ದೇವರು ನನ್ನನ್ನು ನಿನ್ನನ್ನು ಸಹಾಯ ಮಾಡಲಿ. 12ನೇ ಪುಟದಲ್ಲಿರುವಂತಹ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ಮೇಲ್ಲೋಕಗಳಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಸಮಾಧಾನವು, ಮನುಷ್ಯರ ಮೇಲೆ ದೇವರ ದಯೆಯೂ ಇರಲಿ. ಕರ್ತನೇ, ಪರಲೋಕದ ರಾಜನೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರಿನ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ರಕ್ಷಕನೇ, ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ರಕ್ಷಕನೇ, ನಮ್ಮ ವಿಜ್ಞಾಪನೆ ಆಲಿಸು. ತಂದೆಯಾದ ದೇವರ ಪ್ರಭಾವವಾಗಿರುವ ಆತನೇ, ನಮ್ಮನ್ನು ಕರುಣಿಸು. ಇನ್ನೊಬ್ಬನೇ ಪವಿತ್ರನು, ಇನ್ನೊಬ್ಬನೇ ಪ್ರಭು, ಕ್ರಿಸ್ತ ಇನ್ನೊಬ್ಬನೇ ಪವಿತ್ರಾತ್ಮನಿಗೆ ಉಳಿಯು. ತಂದೆಯಾದ ದೇವರ ಪ್ರಭಾವ ಶಿವಮಣಿಯಾಗಿದ್ದಿ. ಆಮೇಲೆ ದೇವರ ಆಶೀರ್ವಾದ ಪಡೆದುಕೊಳ್ಳ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ಆತನ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿ ನಿಮ್ಮ ಹೃದಯಗಳನ್ನು ಮನಸ್ಸುಗಳಲ್ಲಿ ನೆಲೆಗೊಳಿಸಿ ಕಾಯಲಿ. ತಂದೆಯೂ ಮಗನೂ ಪವಿತ್ರಾತ್ಮನೂ ಆಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಆಮೇನ್.